Hi guys, welcome back to my channel. As you all know, ನಾನು ರೀಸೆಂಟ್ ಆಗಿ ಥೈಲ್ಯಾಂಡಿಗೆ ಟ್ರಾವೆಲ್ ಮಾಡಿದೆ. ಎಲ್ಲಾ ಟ್ರಾವೆಲ್ ಬ್ಲಾಗ್ಸ್ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 5 ಪಾರ್ಟ್ಸ್ ಇದೆ. ಸೊ ನೀವೇನಾದ್ರೂ ಮಿಸ್ ಮಾಡಿದ್ರೆ ಹೋಗಿ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ನನ್ನ ಥೈಲ್ಯಾಂಡ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಐಲ್ ಬ್ರೇಕ್ ಡೌನ್ ಎವ್ರಿಥಿಂಗ್ ಅಂಡ್ ಐಲ್ ನಾಟ್ ಶುಗರ್ ಕೋಟ್. ಏನಿತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಫಸ್ಟ್ಲಿ ನನ್ನ ವ್ಲಾಗ್ಸ್ ಅಲ್ಲಿ ಕಮೆಂಟ್ಸ್ ಬಂದಿತ್ತು, ಲೈಕ್ ನಿಮ್ ಟ್ರಿಪ್ ಎಕ್ಸ್ಪೆನ್ಸ್ ಎಷ್ಟಾಯ್ತು, ಯಾವ್ದಾದ್ರು ಟ್ರಾವೆಲ್ ಕಂಪ್ನಿ ಜೊತೆ ಹೋಗಿದ್ರಾ, ಇಸ್ ಇಟ್ ಸೇಫ್ ಫಾರ್ ಫಿಮೇಲ್ಸ್ ಟು ಟ್ರಾವೆಲ್, ಮತ್ತೆ ನಿಮ್ಮ ವಿಸಿಟ್ ಮಾಡಿದಂತ ಏನ್ ಹೇಳ್ತಾರೆ ಅದು ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು ಅಥವಾ ಟೂರಿಸ್ಟಿ ಪ್ಲೇಸಸ್. ಓಕೆ, ನಾನು ವಿಸಿಟ್ ಮಾಡಿದಂತ ಟೂರಿಸ್ಟಿ ಪ್ಲೇಸಸ್ ಇರ್ಬೋದು, ಅದೆಲ್ಲದ್ರದ್ದು ಎಕ್ಸ್ಪೆನ್ಸಸ್ ಎಷ್ಟಾಯ್ತು, ಎಂಟ್ರಿ ಟಿಕೆಟ್ಸ್ ಎಷ್ಟಿತ್ತು, ಯಾವ ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ರಿ, ಇದೆಲ್ಲ ಕ್ವೆಶನ್ಸ್ ಇತ್ತು. ಸೊ ಐ ಥಾಟ್ ಆಫ್ ಮೇಕಿಂಗ್ ಅ ಸಪರೇಟ್ ವಿಡಿಯೋ ಅಂಡ್ ಆನ್ಸರಿಂಗ್ ಆಲ್ ಆಫ್ ದೆಮ್. ಸೊ ಲೆಟ್ ಮಿ ಸ್ಟಾರ್ಟ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಕೂಡ ಹಾಕಿದ್ದೆ, ನಿಮ್ಗೆ ಏನಾದ್ರು ಕ್ವೆರೀಸ್ ಇದ್ರೆ ನನ್ನ ಥೈಲ್ಯಾಂಡ್ ಟ್ರಿಪ್ ರಿಲೇಟೆಡ್ ಕೇಳಿ ಅಂತ. ಅದನ್ನು ಸಹ ನಾನು ಕನ್ಸಿಡರ್ ಮಾಡ್ತೀನಿ. ಅದಲ್ಲದೆ ನಾನು ಕೂಡ ಒಂದು ಸ್ವಲ್ಪ ಥಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು, ಅದನ್ನು ಸಹ ಹೇಳ್ತೀನಿ. ನನ್ನ ಫ್ಲೈಟ್ ಚಾರ್ಜಸ್ ಇಂದ ಇರ್ಬೋದು, ಎಲ್ಲ ಕೂಡ ಐ ಶೇರ್ ವಿತ್ ಯು ಟುಡೇ. ಸೊ ಫಸ್ಟ್ಲಿ ನಾವು ಹೌದು ಒಂದು ಟ್ರಾವೆಲ್ ಕಂಪ್ನಿ ಜೊತೆ ಹೋಗಿದ್ದು. ಅಂದ್ರೆ ವಾಟ್ ಈಸ್ ದಟ್, ನಾವು ಫಸ್ಟ್ ಟೈಮು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಿದ್ದಿದ್ರಿಂದ ನಮಗೆ ವಿ ಡೋಂಟ್ ವಾಂಟ್ ಇಟ್ ಟು ರಿಸ್ಕ್. ಇಲ್ಲಿ ಕುತ್ಕೊಂಡು ಯಾವುದೋ ಹೋಟೆಲ್ ಬುಕ್ ಮಾಡೋದು, ಅಲ್ಲಿ ಹೋಗಿ ಅದು ಸರಿ ಹೋಗಿಲ್ಲ ಅಂದ್ರೆ ಅದೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಾವು ಯಾವತ್ತೂ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿಲ್ಲ ಅಂಡ್ ಡಸಂಟ್ ನೋ ಹೌ ಇಟ್ ವರ್ಕ್ಸ್ ಅಂಡ್ ಆಲ್. ಮತ್ತೆ ಇಬ್ಬರೇ ಹುಡುಗಿರು ಕೂಡ ಹೋಗ್ತಿದ್ವಿ, ಸೊ ಅದಕ್ಕೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಾವು ತುಂಬಾ ದಿನದಿಂದ ಟ್ರಾವೆಲ್ ಏಜೆನ್ಸಿನ ಹುಡುಕ್ತಾ ಇದ್ವಿ. ಒಂದು ನಮಗೆ ಕನ್ನಡದವರು ಬೇಕನ್ನೋದು ಇತ್ತು. ದೆನ್ ವಿ ವಾಸ್ ಲೈಕ್ ಫೈನ್, ಬೇರೆ ಲೈಕ್ ಹಿಂದಿ ಇಂಗ್ಲಿಷ್ ಬಂದ್ರು ಮ್ಯಾನೇಜಬಲ್ ಅನ್ನೋ ತರ ಟ್ರಾವೆಲ್ ಕಂಪ್ನೀಸೇ ಹುಡುಕ್ತಾ ಇದ್ದಿದ್ದು. ನನ್ನ ಜೊತೆ ಬಂದಿದ್ದು ಕಿಡ್ಡಿ, ನನ್ನ ಫ್ರೆಂಡ್. ನನ್ನ ಟ್ರಾವೆಲ್ ಬ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅವಳು ರೀಸೆಂಟ್ಲಿ ಹಂಪಿಗೆ ಒಂದು ಟ್ರಾವೆಲ್ ಏಜೆನ್ಸಿ ಜೊತೆ ಹೋಗಿದ್ಲು. ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು. ಅವ್ರ ಏಜೆನ್ಸಿಯಲ್ಲಿ ಬರೀ ನಮಗೆ ಐಲ್ಯಾಂಡ್ಸ್ ಮಾತ್ರ ಕವರ್ ಆಗಿತ್ತು. 5 nights 6 days ಏನೋ ಇತ್ತು ಅದು. ಸೊ ಫಸ್ಟ್ ನಾವು ಅದಕ್ಕೆ ಫಿಕ್ಸ್ ಆಗಿದ್ವಿ, ಅಲ್ಲಿಗೆ ಹೋಗೋಣ ಅಂತ. ಐ ಮೀನ್ ಆ ಟ್ರಾವೆಲ್ ಏಜೆನ್ಸಿ ಜೊತೆನೆ. ದೆನ್ ಕಿಡ್ಡಿ ವಾಸ್ ಲೈಕ್, ಇಲ್ಲ ವಿಲ್ ಎಕ್ಸ್ಪ್ಲೋರ್ ದ ಅದರ್ ಸೈಡ್ ಆಫ್ ದ ಥೈಲ್ಯಾಂಡ್ ಆಲ್ಸೋ, ಲೈಕ್ ಬ್ಯಾಂಕಾಕ್, ಪಟಾಯಾ ಇನ್ಕ್ಲೂಡ್ ಆಗಿರ್ಲಿಲ್ಲ ನಾವು ನೋಡಿದಂತ ಹಳೆ ಟ್ರಾವೆಲ್ ಏಜೆನ್ಸಿಯಲ್ಲಿ. ಸೊ ವಿ ವಾಂಟೆಡ್ ಟು ಇನ್ಕ್ಲೂಡ್ ದಟ್ ಆಲ್ಸೋ. ಅದಕ್ಕೇನೆ ನಾವು ಮತ್ತೆ ಟ್ರಾವೆಲ್ ಏಜೆನ್ಸಿಯವ್ರನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೆನ್ ಕಿಡಿ ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಕ್ತಾ ಒಂದು ಬ್ಯಾಕ್ ಪ್ಯಾಕರ್ಸ್ ಅನ್ನೋ ಒಂದು ಏಜೆನ್ಸಿ ಇದೆ ಅಂತ ಹೇಳಿದ್ಲು. ಸೊ ವಾಸ್ ಲೈಕ್, ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಈಗ ಟ್ರಾವೆಲ್ ಏಜೆನ್ಸಿ ಅವ್ರನ್ನ ನಂಬಕ್ಕೂ ಕಷ್ಟ ಆಗುತ್ತೆ. ಸೊ ಫಸ್ಟ್ ಅವ್ರ ಅಕೌಂಟ್ ಸ್ಟಾಕ್ ಮಾಡಿದ್ವಿ, ಎಲ್ಲೆಲ್ಲಿ ಮಾಡಿದ್ದಾರೆ, ಯಾವ್ದಾದ್ರು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಪ್ಲಾನ್ ಮಾಡಿದಾರ ಏನೋ ಅಂತ. ಇಟ್ ವಾಸ್ ಕ್ವೈಟ್ ಪ್ರಾಮಿಸಿಂಗ್. ದೆನ್ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಹೇಳಿದ್ವಿ, ಹೀಗೆ ಬ್ರೀಫ್ ಮಾಡಿದ್ವಿ, ಹಿಂಗಿದೆ ನಾವು ಇಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ. ನಾವು ಫಸ್ಟ್ ಹೋಗ್ಬೇಕು ಅನ್ಕೊಂಡಿದ್ವಿ ಏಜೆನ್ಸಿ ಅವರು. ಇಟ್ ವಾಸ್ ಲೈಕ್ ಅ ಗ್ರೂಪ್ ಟ್ರಿಪ್. ಅಂದ್ರೆ ನಮ್ ಜೊತೆ ಬೇರೆ ಎಲ್ರು ಅದೇ ಸೇಮ್ ಡೇಟ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರು. ಅಂದ್ರೆ ಅವರೇ ಫಿಕ್ಸ್ ಮಾಡಿರ್ತಾರೆ, ಈ ಡೇಟ್ಸ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಂತ. ಆ ಡೇಟ್ಸ್ ಅಲ್ಲಿ ಅವ್ರ ಜೊತೆ ನಾವು ಹೋಗ್ಬೇಕಾಗಿತ್ತು. ಇಟ್ ವಾಸ್ ಲೈಕ್ ಅ ಗ್ರೂಪ್ ಟ್ರಿಪ್. ಐ ವಾಸ್ ಲೈಕ್ ಸ್ವಲ್ಪ ನಂಗೆ ಅಷ್ಟು ಬೇಗ ನಾನು ಮಿಂಗಲ್ ಆಗಲ್ಲ ಬೇರೆಯವ್ರ ಜೊತೆ. ಸೊ ಐ ವಾಸ್ ಲೈಕ್ ಕ್ವೈಟ್ ನಾಟ್ ಇಂಟ್ರೆಸ್ಟೆಡ್, ಬೇಸಿಕಲಿ ಹೇಳ್ಬೇಕಂದ್ರೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. ಬಟ್ ಇವ್ರ ಟ್ರಾವೆಲ್ ಏಜೆನ್ಸಿ ನಮ್ಗೆ ಏನಿದ್ದು ಅಂದ್ರೆ, ನಾವು ಯಾವ ಡೇಟ್ಸ್ ಬೇಕೋ ಆ ಡೇಟ್ ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಗೆ ಯಾವ ಪ್ಲೇಸಸ್ ಬೇಕೋ ಅದನ್ನ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಮಾಡ್ಬೋದು, ಅಥವಾ ನಮ್ಗೆ ಪ್ಲೇಸಸ್ ಬೇಡ ಅಂದ್ರೆ ಮೈನಸ್ ಮಾಡ್ಕೋಬಹುದು. ಸೊ ಆ ಥರ ನಾವು ಕಸ್ಟಮೈಸ್ ಮಾಡ್ಕೋಬಹುದಾಗಿತ್ತು. ಅಂಡ್ ನಾವ್ ಇಬ್ಬರೇ ಟ್ರಾವೆಲ್ ಮಾಡ್ತಿದ್ದು. ಸೊ ಐ ವಾಸ್ ಲೈಕ್, ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದ್ ಏನಂತಂದ್ರೆ, ನಾವು ನಮ್ ಬರ್ಡೇ ಟೈಮ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನ. ಇಟ್ ವಾಸ್ ಅ ಬರ್ಡೇ ಗಿಫ್ಟ್ ಫಾರ್ ಮೈಸೆಲ್ಫ್. ನಂಗೆ, ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಟ್ರಾವೆಲ್ ಮಾಡ್ಬೇಕಂತ ಅನ್ಕೊಂಡಿದ್ದು. ಅದಕ್ಕೇನೆ ನನ್ನ ಬರ್ಡೇ December 17th ಇತ್ತು, ಅವಳ ಬರ್ಡೇ December 19th ಇತ್ತು. ನಮ್ಗೆ ಆ ಡೇಟ್ಸ್ ಅಲ್ಲೇನೆ ಕರೆಕ್ಟ್ ಆಗಿ ಟ್ರಾವೆಲ್ ಮಾಡ್ಬೇಕಂತ ಇದ್ದಿದ್ರಿಂದ ನಮ್ಗೆ ಹಳೆ ಟ್ರಾವೆಲ್ ಏಜೆನ್ಸಿದು ಡೇಟ್ಸ್ ಕೂಡ ಮ್ಯಾಚ್ ಆಗ್ಲಿಲ್ಲ. ಸೊ ಇವ್ರದ್ದು ಏನಂದ್ರೆ, ನಾವು ಡೇಟ್ಸ್ ನಾವೇ ಸೆಲೆಕ್ಟ್ ಮಾಡ್ಕೋಬಹುದಾಗಿತ್ತು, ಪ್ಲೇಸಸ್ ಎಲ್ಲ ಹೇಳಿದ್ನಲ್ಲ ಹಾಗೆ ನಾವೇ ಕಸ್ಟಮೈಸ್ ಮಾಡ್ಕೋಬಹುದಾಗಿತ್ತು. ಸೊ ಫಸ್ಟ್ ಅವರು ಒಂದು ಬ್ರೀಫ್ ಐಟನರಿ ಕಳ್ಸಿದ್ರು ನಮ್ಗೆ, ಇಸ್ ದಿಸ್ ಓಕೆ ಫಾರ್ ಯು, ಅಥವಾ ನಿಮ್ಗೆ ಏನಾದ್ರು ಅಡಿಷನ್ ಸಬ್ಟ್ರಾಕ್ಷನ್ ಏನಾದ್ರು ಬೇಕಾ ಈ ಐಟನರಿಲಿ ಅಂತ. ಸೊ ಫಸ್ಟ್ಲಿ ನಾನು ನೋಡಿದ್ದು ಬ್ಲಾಗ್ಸ್ ಅಲ್ಲಿ ಎಲ್ಲಾರು ನನಗೆ ಫಿಫಿ ಐಲ್ಯಾಂಡ್ ಕವರ್ ಮಾಡ್ಬೇಕಂತಿತ್ತು, ಮತ್ತೆ ಕ್ರಾಬಿಗೆ ಹೋಗ್ಬೇಕಂತ ಇತ್ತು. ಸೊ ಅದನ್ನ ಅವ್ರಿಗೆ ಹೇಳಿದ್ವಿ, ಹೀಗೆ ನಾವು ಐಲ್ಯಾಂಡ್ಸ್ ಕವರ್ ಮಾಡ್ಬೇಕಂತಿದ್ವಿ, ಅದ್ರ ಜೊತೆಗೆ ವಾಂಟ್ ಟು ಕವರ್ ಬ್ಯಾಂಕಾಕ್ ಮತ್ತೆ ಪಟಾಯಾ ಕೂಡ ಅಂತ. ಅವ್ರು ಅದ್ರ ತಕ್ಕಂಗೆ ನಮ್ಗೆ ಐಟನರಿ ಮಾಡಿ ಕೊಟ್ರು. ಸೊ ಅದ್ರ ಜೊತೆನೆ ನಾವು ಮುಂದುವರೆದ್ವಿ. ಇಟ್ ವಾಸ್ ಕ್ವೈಟ್ ಗುಡ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಅದೇ ನಾವು ವಿಸಿಟ್ ಮಾಡಿದ್ದು 4 ಪ್ಲೇಸಸ್. ಒಂದು ಫುಕೇತ್ ಅಲ್ಲಿ ನಾವು ಫಿಫಿ ಐಲ್ಯಾಂಡ್ಗೆ ಹೋಗಿದ್ದು, ದೆನ್ ಕ್ರಾಬಿಗೆ ಹೋಗಿದ್ವಿ, ದೆನ್ ಬ್ಯಾಂಕಾಕ್ ಪಟಾಯಾಗೆ ಹೋಗಿದ್ವಿ. ನೀವು ನನ್ನ ಬ್ಲಾಗ್ಸ್ ನೋಡಿ, ಅದ್ರಲ್ಲಿ ನಾನು ಬ್ರೀಫ್ ಆಗಿ ಎಲ್ಲಾನು ಹೇಳಿದೀನಿ, ನೀಟಾಗಿ ಸ್ಪ್ಲಿಟ್ ಮಾಡಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ ಅಂತ. ಸೊ ಕಮಿಂಗ್ ಟು ಅವರ್ ಫ್ಲೈಟ್ಸ್, ನೀವೇನಾದ್ರೂ ಥೈಲ್ಯಾಂಡಿಗೆ ಹೋಗಕ್ಕೆ ಪ್ಲಾನ್ ಮಾಡ್ತಿದ್ರೆ ದ ಬೆಸ್ಟ್ ಮಂತ್ ಆರ್ ದ ರೀಸನಬಲ್ ಮಂತ್ ಟು ಟ್ರಾವೆಲ್ ಇಸ್ ಅಕ್ಟೋಬರ್. ಬಿಕಾಸ್ ಅಕ್ಟೋಬರ್ ಅಲ್ಲಿ ತುಂಬಾ ಚೀಪ್ ಇರುತ್ತೆ ಫ್ಲೈಟ್
ಟಿಕೆಟ್ಸ್ ರೇಟು. ನಾವು ಡಿಸೆಂಬರಲ್ಲಿ ಹೋಗ್ತಿದ್ರಿಂದ ಅಫ್ಕೋರ್ಸ್ ಡಿಸೆಂಬರಲ್ಲಿ ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರು ಫ್ಲೈಟ್ ಟಿಕೆಟ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಪ್ರೈಸಸ್. ಬಟ್ ಅಕ್ಟೋಬರಲ್ಲಿ ನಾವು ಇನ್ನೂ ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ, ನಾವು ಇನ್ನೂ ಟ್ರಿಪ್ ಹೋಗ್ತೀವಂತ ನಾವೇ ನಂಬಿರಲಿಲ್ಲ. ಸೊ ಅಕ್ಟೋಬರ್ ಬೇಡ ಅಂತ ಫಸ್ಟ್ಲಿ ನಮ್ಮ ಪಾಸ್ಪೋರ್ಟ್ಸೇ ಇನ್ನೂ ಆಗಿರಲಿಲ್ಲ. ನಾವು ತುಂಬ ಕಟ್ಟಲ್ಲಿ ಪಾಸ್ಪೋರ್ಟ್ ಮಾಡಿಸಿದ್ದು. ಈ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿ ಆದಮೇಲೆ ನಾವು ಪಾಸ್ಪೋರ್ಟ್ ಮಾಡಿಸಿದ್ವಿ. ಸೊ ಇಟ್ ವಾಸ್ ಸಚ್ ಅ ಮೆಸ್. ಅದಕ್ಕೆ ನೀವೇನಾದರೂ ಪ್ಲಾನ್ ಇದ್ರೆ ಪಾಸ್ಪೋರ್ಟ್ ಹೇಗಿದ್ರು ನೀವು ಒಂದ್ಸಲ ಮಾಡಿದ್ರೆ 10 ವರ್ಷ ಇರುತ್ತೆ ಅದು. ಸೊ ಅದೆಲ್ಲ ಫ್ರೀ ಆಗಿದ್ದಾಗೆ ಮಾಡಿಟ್ಕೊಳ್ಳಿ. ನಮ್ಮ ಥರ ಲೈಕ್ ಟ್ರಿಪ್ ಪ್ಲಾನ್ ಮಾಡಿದ್ಮೇಲೆ ಪಾಸ್ಪೋರ್ಟ್ ಮಾಡಿಸ್ಬೇಡಿ. ಫಸ್ಟ್ಲಿ ನಾವು ಫ್ಲೈಟ್ ಟಿಕೆಟ್ಸ್ ಬಗ್ಗೆ ಮಾತಾಡೋದಾದ್ರೆ, ನಾವು 1 ಮಂತ್ ಪ್ರಯಾರ್ ಬುಕ್ ಮಾಡಿದ್ದು ಫ್ಲೈಟ್ ಟಿಕೆಟ್ಸ್ನ. ನಮ್ಮದು ಫಸ್ಟು ಬೆಂಗಳೂರಿಂದ ಫುಕೇತಿಗೆ ಇದ್ದಿದ್ದು ಫ್ಲೈಟು. ನೆಕ್ಸ್ಟ್ ನಮಗೆ ಕ್ರಾಬಿಯಿಂದ ಬ್ಯಾಂಕಾಕಿಗೆ ಒಂದು ಇಂಟರ್ನಲ್ ಫ್ಲೈಟ್ ಇತ್ತು. ಅಲ್ಲಿಂದ ನಮಗೆ ರಿಟರ್ನ್ ಬ್ಯಾಂಕಾಕ್ ಟು ಇಂಡಿಯಾ ಫ್ಲೈಟ್ ಇದ್ದಿದ್ದು. ಸೊ ಈ ಎಲ್ಲ ಫ್ಲೈಟ್ ಚಾರ್ಜಸ್ಸು ಸೇರಿಸಿ ನಮಗೆ 35,000 ಬೀಳ್ತು. ಟು ಆ್ಯಂಡ್ ಫ್ರೋ ಎರಡು ಕೂಡ 35,000 ಆಗಿದ್ದು ನಮಗೆ ಪರ್ ಪರ್ಸನ್. ನನಗೆ 35,000, ಕಿಡ್ಡಿಗೆ 35,000 ಆಗಿದ್ದು. ನಾವೇನಾದರೂ ಬ್ಯಾಂಗ್ಳೂರಿಂದ ಫುಕೇತ್ ಹೋಗಿ ಏನಾದರೂ ಡೈರೆಕ್ಟ್ ಹಂಗಿಂದನೇ ಬರ್ತಾ ಇದ್ರೆ, ಲೈಕ್ ಫುಕೇತಿಂದನೇ ವಾಪಸ್ ಬರ್ತಿದ್ರೆ, ನಾವು ಇಂಟರ್ನಲ್ ಫ್ಲೈಟ್ಸ್ ತಗೋತಿಲ್ಲ, ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿದ್ವಿ ಅಂದರೆ ಕಮ್ಮಿ ಆಗ್ತಾ ಇತ್ತು. ಬಟ್ ನಮಗೆ ಕ್ರಾಬಿಯಿಂದ ಬ್ಯಾಂಕಾಕ್ಗೆ ದೇ ಸಜೆಸ್ಟೆಡ್ ನೀವು ಟೈಮ್ ಕನ್ಸ್ಯೂಮ್ ಆಗುತ್ತೆ ತುಂಬ ಬೇರೆ ಟ್ರಾನ್ಸ್ಪೋರ್ಟ್ಸ್ ಯೂಸ್ ಮಾಡಿದ್ರೆ, ಸೊ ಬೆಟರ್ ಯು ಟೇಕ್ ಅ ಫ್ಲೈಟ್ ಅಂತ. ನಮಗೆ ಕ್ರಾಬಿಯಿಂದ ಬ್ಯಾಂಕಾಕ್ ಫ್ಲೈಟ್ 7,700 ಸಮಥಿಂಗ್ ಕಾಸ್ಟ್ ಆಯಿತು. ಸೊ ಓವರ್ ಆಲ್ ನಾನು 3 ಫ್ಲೈಟ್ಸ್ದು ಎಕ್ಸ್ಪೆನ್ಸಸ್ ಹೇಳಿದ್ದು ಇವಾಗ, ಅದು ಫ್ಲೈಟ್ ಎಕ್ಸ್ಪೆನ್ಸಸ್ ಆಯಿತು. ಓಕೆ, ನಾವು ನಮ್ಮ ಟ್ರಾವೆಲ್ ಏಜೆನ್ಸಿ ಅವರಿಗೆ ನಮ್ಮ ಟ್ರಿಪ್ ಪ್ಲಾನ್ ಮಾಡೋದಕ್ಕೆ 42,000ನ ಪೇ ಮಾಡಿದ್ದು ಪರ್ ಪರ್ಸನ್. ಫಸ್ಟ್ ಅವರು ನಮಗೆ 39,000 ಸಮಥಿಂಗ್ ಹೇಳಿದ್ದು, ಇನ್ಕ್ಲೂಡಿಂಗ್ GST 42,000 ಆಗಿದ್ದು. ಟು ಬಿ ಪ್ರಿಸೈಸ್ 41,800 ಆಗಿದ್ದು. ನನಗೆ ಸಪ್ರೇಟ್, ಕಿಡ್ಡಿಗೆ ಸಪ್ರೇಟ್. ಸೊ ಓಕೆ, ಏನೇನೆಲ್ಲ ಅಮ್ಯುನಿಟೀಸ್ ಇನ್ಕ್ಲೂಡೆಡ್ ಇತ್ತು ಇದರಲ್ಲಿ ಅಂದರೆ, ಅವರು ನಮಗೆ ಹೋಟೆಲ್ಸ್ ಬುಕ್ ಮಾಡಿದ್ರು, ಅಫ್ಕೋರ್ಸ್ ಐಟನರೀಸ್ ಪ್ಲಾನ್ ಮಾಡಿದ್ರು. ಹೋಟೆಲ್ ಜೊತೆಗೆ ಬ್ರೇಕ್ಫಾಸ್ಟ್ ಇಟ್ ವಾಸ್ ಕಾಂಪ್ಲಿಮೆಂಟ್ರಿ, ಸೊ ಬ್ರೇಕ್ಫಾಸ್ಟ್ ವಾಸ್ ಇನ್ಕ್ಲೂಡೆಡ್. ಅದು ಬಿಟ್ಟರೆ ಆಲ್ ದ ಇಂಟರ್ ಟ್ರಾನ್ಸ್ಫರ್ಸ್ ವರ್ ಇನ್ಕ್ಲೂಡೆಡ್. ಅಂದರೆ ನಮ್ಮ ಏರ್ಪೋರ್ಟಿಂದ ಹೋಟೆಲಿಗೆ ಬರೋಂಥ ಕ್ಯಾಬ್ಸ್ ಇರ್ಬೋದು, ಅಥವಾ ನಾವು ಹೋಟೆಲಿಂದ ಯಾವ್ಯಾವ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿದ್ವಿ ಎಲ್ಲ ಕ್ಯಾಬ್ಸ್ದು ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಇತ್ತು. ಕೆಲವೊಂದು ನಾವು ಫಿಫಿ ಐಲ್ಯಾಂಡ್ಗೆ ಹೋದ್ವಿ ಅಲ್ವಾ, ಅಲ್ಲೂ ಅಷ್ಟೇ ನಮಗೆ ಹೋದ ತಕ್ಷಣ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ನಮ್ದು ಆಲ್ರೆಡಿ ಅವರು ಪೇ ಮಾಡಿ ಬುಕ್ ಮಾಡಿದ್ರು. ಐ ಕಮ್ ಟು ದಟ್. ಅದು ಹೆಂಗಂದ್ರೆ 3/4% ಅವ್ರು ಬುಕ್ ಮಾಡಿದ್ರು, ನಾವು 1/4% ಹೋಗಿ ಅಲ್ಲಿ ಪೇ ಮಾಡಬೇಕಿತ್ತು. ಆ ಥರ ಇದ್ದಿದ್ದು. ಸೊ ಅದೆಲ್ಲ ಬುಕ್ ಆಗಿತ್ತು. ಇನ್ನೊಂದು ಕಡೆನೂ ಅಷ್ಟೇ, ಎಲ್ಲೆಲ್ಲಿ ಬುಕ್ ಆಗಿತ್ತು, ಎಲ್ಲೆಲ್ಲಿ ನಾವೇ ಪೇ ಮಾಡಿದ್ವಿ, ಅದೆಲ್ಲ ನಾನು ಡೇ ವೈಸ್ ಎಕ್ಸ್ಪೆನ್ಸಸ್ ಸ್ಪ್ಲಿಟ್ ಮಾಡ್ತೀನಲ್ಲ ಅಲ್ಲಿ ಹೇಳ್ತೀನಿ. ನಮಗೆ ಲಂಚ್ ಮತ್ತು ಡಿನ್ನರ್ ವಾಸ್ ನಾಟ್ ಇನ್ಕ್ಲೂಡೆಡ್. ಯಾಕಂದರೆ ಅಫ್ಕೋರ್ಸ್ ನಾವು ಹೊರಗಡೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಈಗ ಐಲ್ಯಾಂಡಲ್ಲೆಲ್ಲ ಇರಬೇಕಾದ್ರೆ ನಾವು ಬೆಳಗ್ಗೆ ಹೋದರೆ ಸಂಜೆ ಆಗ್ತಿತ್ತು ಬರೋದು. ಬಟ್ ಫುಕೇತ್ ಮತ್ತು ಕ್ರಾಬಿ ಐಲ್ಯಾಂಡಲ್ಲಿ ಯಾವಾಗ ಐಲ್ಯಾಂಡ್ ಟೂರಿಗೆ ಕರ್ಕೊಂಡು ಹೋಗ್ತಿದ್ರು, ಅಲ್ಲಿ ಲಂಚ್ ವಾಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ಅಂದರೆ ಫಸ್ಟ್ ಅವರು ಸ್ಪೀಡ್ ಬೋಟ್ ಎಲ್ಲ ಬುಕ್ ಮಾಡಿರ್ತಾರಲ್ಲ, ಅದ್ರ ಪ್ಯಾಕೇಜ್ ಅಲ್ಲೇನೆ ಇನ್ಕ್ಲೂಡ್ ಆಗಿರುತ್ತೆ. ಯಾರೇ ಬುಕ್ ಮಾಡಿದ್ರು ಅಲ್ಲೇನೆ ಇನ್ಕ್ಲೂಡ್ ಆಗಿರುತ್ತೆ. ಸಮ್ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ, ಒಂಥರ ಕೇಕು, ಜ್ಯೂಸು ಅದೆಲ್ಲ ಕೊಡ್ತಾರೆ. ಅದ್ರ ಜೊತೆ ಸ್ವಲ್ಪ ಬೊಫೆ ಸಿಸ್ಟಮ್ ಥರ ಫುಡ್ ಇರುತ್ತಲ್ಲ, ಅದು ಇನ್ಕ್ಲೂಡ್ ಆಗಿರುತ್ತೆ. ಇವನ್ ಬ್ಯಾಂಕಾಕಲ್ಲೂ ಅಷ್ಟೇ, ಪಟಾಯದಲ್ಲಿ ನನ್ನ ಬರ್ಡೇ ದಿನ ನಾವು ಇದಕ್ಕೆ ಹೋಗಿದ್ವಿ, ಪಟಾಯ ಬೀಚಿಗೆ. ಅದಾದ್ಮೇಲೆ ಅಷ್ಟೇ ಲಂಚ್ ಎಲ್ಲ ಇನ್ಕ್ಲೂಡೆಡ್ ಇತ್ತು. ಆ ಥರ ಕೆಲವೊಂದ್ಸಲ ಇನ್ಕ್ಲೂಡ್ ಇರುತ್ತೆ, ಕೆಲವೊಂದ್ಸಲ ವಿ ಹ್ಯಾವ್ ಟು ಫಿಗರ್ ಇಟ್ ಔಟ್. ಇನ್ ಡಿನ್ನರ್ ಅಂತೂ ಯಾವಾಗಲೂ ಇನ್ಕ್ಲೂಡೆಡ್ ಇರಲಿಲ್ಲ. ಯಾಕಂದ್ರೆ ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ ಅಲ್ವಾ, ಅಂದ್ರೆ ನಮ್ದು ಡೇ ಐಟನರಿ ಇತ್ತಲ್ಲ ಅದನ್ನ ಮುಗಿಸ್ಕೊಂಡು ಬರ್ತಿದ್ವಲ್ಲ, ಸಂಜೆ ನಾನು ಕಿಡ್ಡಿನೇ ಎಕ್ಸ್ಪ್ಲೋರ್ ಮಾಡ್ತಾ ನಮ್ಗೆ ಎಲ್ಲಿ ತಿನ್ಬೇಕು ಅನ್ಸುತ್ತೆ, ಲೈಕ್ ಲೋಕಲ್ ಫುಡ್ಸ್ನ ಟ್ರೈ ಮಾಡಿ ಎಕ್ಸ್ಪ್ಲೋರ್ ಮಾಡಲಿ ಅಂತ ಅವ್ರು ಅದೆಲ್ಲ ಇನ್ಕ್ಲೂಡ್ ಮಾಡಿರಲಿಲ್ಲ. ಸೊ ಅದೆಲ್ಲ ನಮ್ಮ ಇದರೊಳಗೆ ಬರುತ್ತೆ. ಸೊ ಇಷ್ಟೇ ಅವ್ರದ್ದು ಇದಿದ್ದು. ಆ್ಯಂಡ್ ಫಿಸಿಕಲಿ ಯಾವುದೇ ಗೈಡಲ್ಲಿ ಪ್ರೆಸೆಂಟ್ ಇರಲ್ಲ. ನಾನು ಹೋಗ್ಬೇಕಾದ್ರೆ ಏನು ಅನ್ಕೊಂಡಿದ್ದೆ, ಅವ್ರು ಫುಕೇತ್ ಏರ್ಪೋರ್ಟಿಗೆ ಬಂದು ನಮ್ಮ ಟ್ರಾವೆಲ್ ಏಜೆನ್ಸಿ ಅವರೇ ನಮ್ಮನ್ನ ಪಿಕ್ ಮಾಡಿಬಿಡ್ತಾರೆ ಅಂತ. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಾವು ಬುಕ್ ಮಾಡಿದ್ದು ಏಜೆನ್ಸಿ ಅವ್ರದ್ದು ಏನಂತಾರೆ ಇನ್ನೊಂದು ಬ್ರಾಂಚ್ ಥೈಲ್ಯಾಂಡಲ್ಲಿ ಇತ್ತಂತೆ. ಇಲ್ಲಿ ನಾವು ಮಾತಾಡ್ತಿದ್ದವರು ಕನ್ನಡದವ್ರೇನೆ, ಒಬ್ಬ ಹಿಂದಿಯಲ್ಲಿ ಮಾತಾಡ್ತಿದ್ರು, ಇನ್ನೊಬ್ರು ಕನ್ನಡದವ್ರೇನೆ. ಅವರು ಅಲ್ಲಿದ್ದ ಥೈಲ್ಯಾಂಡ್ ಪೀಪಲ್ ಜೊತೆ ಕಮ್ಯುನಿಕೇಟ್ ಮಾಡಿ ನಮ್ದು ಆಲ್ರೆಡಿ ಎಲ್ಲ ಬುಕ್ ಆಗಿರ್ತಿತ್ತು, ಬಂದ್ಬಿಟ್ಟು ತೋರಿಸೋದು, ಲೈಕ್ ನಿಸರ್ಗ ಪ್ರಕೃತಿ ಬುಕ್ ಆಗಿದೆ ಅನ್ನೋ ಥರ ಎಲ್ಲ. ಸೊ ಇಟ್ ವರ್ಕ್ ಲೈಕ್ ದಟ್. ಬೇರೆ ಬೇರೆ ಕಂಟ್ರಿಗೆ ಬೇರೆ ಬೇರೆ ಥರ ಇರ್ಬೋದು, ಅದು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಇನ್ನೊಂದು ಕಾಮನ್ ಕ್ವೆಶನ್ ಏನಿದ್ದು ಅಂದರೆ, ಇಸ್ ಇಟ್ ಸೇಫ್ ಫಾರ್ ಫೀಮೇಲ್ಸ್ ಟು ಟ್ರಾವೆಲ್? ಎಸ್, ಇಟ್ ಈಸ್ ಸೇಫ್. ನನಗೆ ಕಿಡ್ಡಿಗೆ ಈ 9 ದಿನ ನಾವು ಟ್ರಾವೆಲ್ ಮಾಡಿದ್ರಲ್ಲಿ ಯಾವತ್ತೂ
ಒಂಥರ ಕ್ರಿಂಜ್ ಅನ್ಸೋದಲ್ಲಿ ಅಥವಾ ಅನ್ಕಂಫರ್ಟಬಲ್ ಅನ್ಸೋದಾಗ್ಲಿ ಯಾವತ್ತೂ ಫೀಲ್ ಆಗ್ಲಿಲ್ಲ. ದ ಲೋಕಲ್ಸ್ ದೇರ್ ಆರ್ ವೆರಿ ವೆರಿ ಸ್ವೀಟ್ ಅಂಡ್ ವೆರಿ ಹೆಲ್ಪ್ಫುಲ್. ಇಟ್ ಈಸ್ ಅ ವೆರಿ ನೈಟ್ ಲೈಫ್ ತುಂಬಾ ಜಾಸ್ತಿ ಇರುವಂತ ಪ್ಲೇಸ್ ಅದು. ಆದ್ರೆ ನಾನು ಕಿಡಿ ಯಾವಾಗ್ಲೂ 9 ಗಂಟೆಗೆ ಬಂದು ಮಲ್ಕೊಬಿಡ್ತಾ ಇದ್ವಿ. ನಾಟ್ ದಟ್ ವಿ ಡೋಂಟ್ ಎಂಜಾಯ್ ಅಥವಾ ಆ ತರ ಎಲ್ಲ, ವಿ ವುಡ್ ಬಿ ಟಯರ್ಡ್. ಬೆಳಗ್ಗೆಯಿಂದ ನಾವು ಐಲ್ಯಾಂಡ್ ಟೂರ್ ಅದು ಇದೆಲ್ಲ ಮಾಡ್ಕೊಬಂದು ನಮ್ ಕಾಲೆಲ್ಲ ಬಿದ್ದೋಗಿರೋದು. ಸೊ ಊಟ ಮಾಡ್ಕೊಬಂದು ಮಲ್ಕೊಬಿಡ್ತಿದ್ವಿ. ನಮ್ಗೆ ಇನ್ನೊಂದೇನಂದ್ರೆ ಟೂ ಡೇಸ್ಗೂ ಐಟನರಿ ಲೈಕ್ ಪ್ಲೇಸ್ ಚೇಂಜ್ ಮಾಡ್ತೀವಿ. ಲೈಕ್ 2 days ಫುಕೆಟ್ ಅಂದ್ರೆ ಮತ್ತೆ ನಾವು 2 days ಕ್ರಾಬಿಗೆ ಹೋಗ್ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ಬ್ಯಾಗ್ ನ ಪ್ಯಾಕ್ ಮಾಡ್ಬೇಕು. ಆ ಬ್ಯಾಗ್ ಪ್ಯಾಕ್ ಮಾಡ್ಬೇಕಂತಾನೆ ಬೇಗ ಬರ್ತಿದ್ವಿ. ಪ್ಯಾಕ್ ಮಾಡು ಅನ್ಪ್ಯಾಕ್ ಮಾಡು ಇದೇ ಆಗ್ತಾ ಇತ್ತು 2 daysಗೂ. ನಾವು 2 days ಫುಕೆತ್ ಅಲ್ಲಿ ಇದ್ದಿದ್ದು, 2 days ಕ್ರಾಬಿ ಅಲ್ಲಿ ಇದ್ದಿದ್ದು, 2 days ಪಟಾಯದಲ್ಲಿ ಇದ್ದಿದ್ದು, 2 days ಬ್ಯಾಂಕಾಕ್ ಅಲ್ಲಿ ಇದ್ದಿದ್ದು. ಅಲ್ಲೇ 8 days ಆಯ್ತು. ನಾವು 9th ಡೇಗೆ ವಾಪಸ್ ಬಂದಿದ್ದು. ಸೊ 4 times ನಾವು ಪ್ಯಾಕ್ ಮಾಡಿ ಅನ್ಪ್ಯಾಕ್ ಮಾಡ್ತಿದ್ವಿ ಬ್ಯಾಗ್ನ. ಸೊ this was the story. It is very very safe for a female traveler to travel to Thailand. ನೀವು ಐ ಡೋಂಟ್ ನೋ, ಇದೊಂದು ನೋಷನ್ ಇದೆ ಎಲ್ರಿಗೂ, ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಟ್ರಾವೆಲ್ ಮಾಡೋದಲ್ಲ. ತುಂಬಾ ನಾವಿಬ್ರು ಹೋಗಿದ್ವಿ ಫಿಮೇಲ್ಸ್, ಬಟ್ ತುಂಬಾ ಸೋಲೋ ಟ್ರಾವೆಲರ್ಸ್ ಕೂಡ ಇದ್ರು. ನಾವು ಐಲ್ಯಾಂಡ್ಗೆಲ್ಲ ಹೋದಾಗ ಅಷ್ಟೇ ತುಂಬಾ ಜನ ಸೋಲೋ ಟ್ರಾವೆಲರ್ಸ್ ಇದ್ರು, ಲೈಕ್ ತುಂಬಾ ಫಿಮೇಲ್ಸ್ ಏನೇನೇ ಇದ್ರು. ಸೊ ನಮ್ಗೆ ಇವತ್ತು ಆ ಥರ ಅನ್ಸಿಲ್ಲ. ಇನ್ನೊಂದು ಏನಂದ್ರೆ ನಾವು ಆಪ್ಟ್ ಮಾಡಿದ್ದ ಐಟನರಿ ಕೂಡ ಹಾಗೆ ಇತ್ತು. ಈಗ ನೀವು ಫುಲ್ ಮೂನ್ ಪಾರ್ಟಿ ಅಥವಾ ಪಟಾಯ ವಾಕಿಂಗ್ ಸ್ಟ್ರೀಟ್ ಅಂತೆಲ್ಲ ಬರುತ್ತೆ, ಅಲ್ಲೆಲ್ಲ ಇಫ್ ಯು ಗೋ ಸ್ವಲ್ಪ ಎಕ್ಸ್ಪೀರಿಯನ್ಸಸ್ ಸರಿ ಇರಲ್ಲ. ಬಟ್ ನಾವು ಹೋಗಿದ್ದು, ನಾವು ಚೂಸ್ ಮಾಡಿದ ಜಾಗ ಎಲ್ಲ ನಾವು ಏನೇನು ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ ಅದನ್ನ ಮಾತ್ರ ನಾವು ಚೂಸ್ ಮಾಡಿದ್ದು. ಈ ತರ ನೈಟ್ ಲೈಫು ಅಥವಾ ಯಾವುದೇ ಪಬ್ ಆಗ್ಲಿ ಕ್ಲಬ್ ಆಗ್ಲಿ ಎಲ್ಲಿಗೂ ಹೋಗ್ಲಿಲ್ಲ ನಾವು. ಸೊ ಅದಕ್ಕೆ ಸೇಫ್ ಅಂತ ಏನೋ ಗೊತ್ತಿಲ್ಲ, ಬಟ್ ಓವರ್ ಆಲ್ ಅವರ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ಅಂಡ್ ಇಟ್ ಈಸ್ ಸೇಫ್ ಫಾರ್ ಫೀಮೇಲ್ಸ್ ಟು ಟ್ರಾವೆಲ್. ಸೊ ಓಕೆ, ಕಮ್ಮಿಂಗ್ ಟು ಡೇ ವೈಸ್ ಎಕ್ಸ್ಪೆನ್ಸಸ್. ಇವಾಗ ಫಸ್ಟ್ ನಾವು ಫುಕೇತಿಗೆ ಹೋಗಿದ್ದು. ಫುಕೇತ್ ಅಲ್ಲಿ ನಾವು ಸಿಕಾ ಬೊಟಿಕ್ ಅನ್ನೋ ಒಂದು ಹೋಟೆಲ್ ಕಮ್ ರೆಸಾರ್ಟ್ ಅಲ್ಲಿ ಸ್ಟೇ ಆಗಿದ್ದು. ಅಲ್ಲಿ ಎಲ್ಲ ಏನು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ, ನೀವು ಹೋದ ತಕ್ಷಣನೇ ಅವರು 500 ಥೈಬಾತ್ 1000 ಥೈಬಾತ್ನ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ತಗೋತಾರೆ. ಅಂದ್ರೆ ನೀವು ಹೋಟೆಲಿಗೆ ಚೆಕ್ ಇನ್ ಆದಾಗ ಅವ್ರದ್ದು ಯಾವುದೇ ವಸ್ತುಗಳು ಅಂದ್ರೆ ಹೇರ್ ಡ್ರೈಯರ್ ಇರ್ಬೋದು ಅಥವಾ ಬೆಡ್ ಸ್ಪ್ರೆಡ್ ಬ್ಲಾಂಕೆಟ್ ಅದೇನಾದ್ರು ಗಲೀಜ್ ಮಾಡಿದ್ರೆ, ಏನಾದ್ರು ಒಡೆದಾಕಿದ್ರೆ, ಏನಾದ್ರು ಆದ್ರೆ ದಲ್ ಡಿಟೆಕ್ಟ್ ಯುವರ್ ಅಮೌಂಟ್ ಫ್ರಮ್ ದಟ್. ಸೊ ಅದಕ್ಕೆ ಫಸ್ಟ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಮಾಡಿಸ್ಕೊಂಡಿರ್ತಾರೆ. ಬಟ್ ನೀವು ಚೆಕ್ಔಟ್ ಆಗ್ಬೇಕಾದ್ರೆ ಅದನ್ನ ನಿಮ್ಗೆ ವಾಪಸ್ ಕೊಡ್ತಾರೆ ಅವರು. ನಾನು ಎಲ್ಲ ಥೈಬಾತಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಇಂಡಿಯನ್ ಕರೆನ್ಸಿಯಲ್ಲಿ ಅಪ್ರಾಕ್ಸ್ ಎಷ್ಟಿರುತ್ತೆ ಅಂತ ಹೇಳ್ತೀನಿ. ಎಕ್ಸಾಕ್ಟ್ ಅಮೌಂಟ್ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ಕೆಳಗಡೆ ಹಾಕಿರ್ತೀನಿ. ನೀವು ಈಗ ನೋಡಿ, ನಾನು 500 ಥೈಬಾತ್ ಅಂತ ಹೇಳ್ತೀನಿ ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 2.6. ಅವಾಗ ಇಂಡಿಯನ್ ಕರೆನ್ಸಿಯಲ್ಲಿ ಎಷ್ಟು ದುಡ್ಡು ಅಂತ ಗೊತ್ತಾಗುತ್ತೆ. ನಾವು ಫಸ್ಟ್ ಹೋಗಿದ ಕಡೆ ನಾವು 500 ಥೈಬಾತ್ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿದ್ದು. ಸೊ ಮತ್ತೆ ನಿಮ್ಗೆ ಊಟಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ, ಮಿನಿಮಮ್ 1 ಮೀಲಿಗೆ ಎಷ್ಟು ಆಗುತ್ತೆ ಅದೆಲ್ಲ ಹೇಳ್ಟೆಲ್. ಫಸ್ಟೇ ನಮ್ಗೆ ಏನೋ ಐಟನರಿ ಇರಲಿಲ್ಲ, ಯಾಕಂದ್ರೆ ನಾವು ಆಗ ತಾನೇ ಲ್ಯಾಂಡ್ ಆಗಿದ್ವಿ. ನಾವು ಹೋಟೆಲ್ ರೂಮಿಗೆ ಹೋಗೋಷ್ಟರಲ್ಲೇ 2 o'clock ಸಮಥಿಂಗ್ ಆಗಿತ್ತು ಅನ್ಸುತ್ತೆ. ಹೋಗಿ ಫ್ರೆಶ್ ಅಪ್ ಆಗಿ ನಾನು ಕಿಡ್ಡಿ ಸುಮ್ಮನೆ ಡೇ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅಲ್ಲೇ ಸ್ಟ್ರೀಟ್ಸ್ ಇತ್ತು, ಅಲ್ಲೇ ನಡ್ಕೊಬಂದು ಊಟ ಎಲ್ಲ ಮಾಡಿದ್ವಿ. ಸೊ ನಿಮ್ಗೆ ಪರ್ ಮೀಲ್ ನಮ್ಗೆ 200 ಥೈಬಾತ್ ಅಷ್ಟು ಖರ್ಚಾಗ್ತಾ ಇತ್ತು ಇಬ್ರಿಂದ. ಅಂಡ್ ಥೈಲ್ಯಾಂಡ್ ಅಲ್ಲಿ ದ ಪೋರ್ಷನ್ ಸೈಜಸ್ ಆರ್ ವೆರಿ ಬಿಗ್. ನೀವೊಂದು ನೂಡಲ್ಸ್ ತಗೋತೀರಾ ಅಂದ್ರೆ ಹಿಂಗೆ ಹಂಡೆಗೆ ಹತ್ರ ಕೊಡ್ತಾರೆ. ಸೊ ಒಬ್ರೆ ಅಂತ ಅದನ್ನ ಖಾಲಿ ಮಾಡಕ್ಕಾಗಲ್ಲ. ಸೊ ನಾನು ಕಿಡ್ಡಿ ಹೋಗಿದ್ ಕಡೆ ಎಲ್ಲ ಒಂದು ಸ್ಟಾರ್ಟರ್ ತಗೊಂತಿದ್ವಿ, ಒಂದು ಮೇನ್ ಕೋರ್ಸ್ ತಗೊಂತಿದ್ವಿ, ಇಬ್ರು ಶೇರ್ ಮಾಡ್ಕೊಂತಿದ್ವಿ. ಅಂಡ್ ಎಕ್ಸ್ಪೆನ್ಸಸ್ ಕೂಡ ಇಟ್ ವಾಸ್ ಶೇರ್ಡ್. ಈಗ 200 ಥೈಬಾತ್ ಅಂದ್ರೆ ಅವಳಿಗೆ 100 ಥೈಬಾತ್, ನಂಗೆ 100 ಥೈಬಾತ್. ದ ಫುಡ್ ವಾಸ್ ವೆರಿ ಚೀಪ್ ಅಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಅಫೋರ್ಡೆಬಲ್, ಚೀಪ್ ಅನ್ನೋದಕ್ಕಿಂತ. ಇನ್ನೊಂದೇನಂತ ಅಂದ್ರೆ, ಫಾರ್ ವೆಜಿಟೇರಿಯನ್ಸ್ ಇಟ್ ಈಸ್ ಹಾರ್ಡ್ ಟು ಸರ್ವೈವ್ ಇನ್ ಥೈಲ್ಯಾಂಡ್. ಬೀಯಿಂಗ್ ನಾನ್ ವೆಜಿಟೇರಿಯನ್ಸ್ ನಮಗೆ ಚಿಕನ್ ಹುಡ್ಕಕ್ಕೇನೆ ಕಷ್ಟ ಆಗ್ತಾ ಇತ್ತು. ಎವ್ರಿಬಡಿ ಆರ್ ಸೋ ಫೌಂಡ್ ಆಫ್ ಸೀ ಫುಡ್ ದೇರ್. ಎಲ್ಲಾ ಕಡೆ ಶ್ರಿಂಪು, ಲಾಬ್ಸ್ಟರು, ಇವನ್ ಲೇಸ್ ಚಿಪ್ಸ್ ಅಲ್ಲೂ ಅದೇ ಫ್ಲೇವರ್ ಇತ್ತು. ಎಲ್ಲದಕ್ಕೂ ನಾವು ಗೂಗಲ್ ಲೆನ್ಸ್ ಯೂಸ್ ಮಾಡ್ತಿದ್ವಿ. ಮತ್ತೆ ಐ ವಿಲ್ ಟೆಲ್ ಯು ವಾಟ್ ಆರ್ ಆಲ್ ದ ಆಪ್ಸ್ ಯು ಹ್ಯಾವ್ ಟು ಇನ್ಸ್ಟಾಲ್ ಥೈಲ್ಯಾಂಡ್ಗೆ ಹೋದಾಗ ಅಂತ. ನಾನು ಬ್ಲಾಗ್ಸ್ ಅಲ್ಲಿ ನೋಡಿ ಅಲ್ಲಿ ಹಾಕಿದ್ದೀನಿ ಯಾವ್ಯಾವ ತರ ಅವಳಿದ್ದು ಲೋಕಲ್ ಫುಡ್ಸ್ ಇತ್ತು ಅಂತ. ನಾವು ಪ್ರತಿ ಸಲ ಒಂದು ರೆಸ್ಟೋರೆಂಟಿಗೆ ಹೋಗಿ ಕೇಳ್ತಾ ಇದ್ವಿ, ಡು ಯು ಹ್ಯಾವ್ ಸಮಥಿಂಗ್ ಇನ್ ಎಗ್ಸ್ ಆರ್ ಚಿಕನ್ ಅಂತ. ಸೊ ಆ ತರ ಕೇಳ್ಬಿಟ್ಟು ಹೋಗ್ತಿದ್ವಿ. ಹೊರಗಡೆನೆ ಅಲ್ಲಿ ಇನ್ನೊಂದು ನಂಗೆ ಇಷ್ಟ ಆಗಿದೆ ಅಂದ್ರೆ, ಹೊರಗಡೆನೆ ಮೆನ್ಯೂ ಹಾಕಿರ್ತಾರೆ. ಲೈಕ್ ರೋಡ್ ಅಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಮೆನ್ಯೂ ಇಟ್ಟಿರ್ತಾರೆ. ಅಲ್ಲಿ ನೀವು ಹೋಗ್ಬಿಟ್ಟು ನೋಡ್ಬೋದು. ನಿಮ್ಗೆ ಇಷ್ಟ ಆದ್ರೆ ಯು ಕ್ಯಾನ್ ಗೆಟ್ ಇನ್ ಟು ದ ರೆಸ್ಟೋರೆಂಟ್ ಆರ್ ಜಸ್ಟ್ ವಾಕ್ ಆಫ್ ಅಷ್ಟೇ. ಸೊ ನಾವಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತಿದ್ವಿ. ಇನ್ನೊಂದೇನಂತಂದ್ರೆ, ಎಷ್ಟೊಂದು ರೆಸ್ಟೋರೆಂಟ್ಸ್ ಅಲ್ಲಿ ಚಿಕನ್ ಕೂಡ ಇರ್ತಾರಲ್ಲ, ಬರೀ ಲಾಬ್ಸ್ಟರ್ ಅಂಡ್ ಶ್ರಿಂಪ್ ಇರ್ತಾ ಇದ್ದಿದ್ದಷ್ಟೇ. ಅದಕ್ಕೆ ನಾವು ಹುಡ್ಕೊಂಡು ಬೇರೆ ಬೇರೆ ರೆಸ್ಟೋರೆಂಟ್ಸ್ಗೆ ಹೋಗಿ ತಿಂತಾ ಇದ್ವಿ.
ಪಿಜ್ಜಾ ಇಸ್ ಅ ಸೇಫ್ ಆಪ್ಷನ್. ಅದರಲ್ಲೂ ಅಷ್ಟೇ ಯು ಹ್ಯಾವ್ ಟು ರೀಡ್. ಈಗ ಒಂದು ಬರ್ದಿರ್ತಾರೆ ಪಿಜ್ಜಾ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬರ್ದಿರ್ತಾರೆ, ಗೂಗಲ್ ಇಟ್ ಅಂಡ್ ರೀಡ್. ಹ್ಯಾಮ್ ಅಂತ ಏನೋ ಒಂದಿತ್ತು ಆಯ್ತಾ, ವಿವರ್ ಲೈಕ್ ಮಾರ್ಗ್ರಿಟಾ ತುಂಬಾ ಚೀಸ್ ಆಗುತ್ತೆ ಬೇಡ, ಹ್ಯಾಮ್ ಸಮಥಿಂಗ್ ಏನೋ ಇತ್ತು. ಅದು ಎಲ್ಲ ಚಿಕನ್ ಅದ ಮೆನ್ಷನ್ ಮಾಡ್ಬಿಟ್ಟು ಕೊನೆಯಲ್ಲಿ ಹ್ಯಾಮ್ ಅಂತ ಮೆನ್ಷನ್ ಮಾಡಿದ್ರು. ವಿ ಜಸ್ಟ್ ಗೂಗಲ್ಡ್ ಇಟ್, ಹ್ಯಾಮ್ ಇಸ್ ಪಿಗ್ ದ ಲೆಗ್. ವಿ ಆರ್ ಲೈಕ್ ಸೋ ಶಾಕ್ಡ್, ಓ ಮೈ ಗಾಡ್. ಇನ್ಮೇಲೆ ಅಂದ್ರೆ ಗೂಗಲ್ ಮಾಡಿದ್ರೆ ಏನು ತಿನ್ನೋದು ಬೇಡ ಅಂತ. ಸೊ ಒಂದು ತುಂಬಾ ರೆಸ್ಟೋರೆಂಟ್ಸ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ ಚಿಕನ್ /shrimp/lobster ಅಂತ ಬರ್ದಿರ್ತಾರೆ. ಸೊ ಈಗ ಒಂದು ನೂಡಲ್ಸ್ ಅಂದ್ರೆ ಅದಕ್ಕೆ ನೀವು ಯಾವ್ದು ಬೇಕೋ ಕಸ್ಟಮೈಸ್ ಮಾಡ್ಕೋಬೇಕು. ನಿಮ್ಗೆ ಚಿಕನ್ ಬೇಕಾ ಚಿಕನ್ ಹಾಕೊಡ್ತಾರೆ, ಶ್ರಿಂಪ್ ಬೇಕಾ ಶ್ರಿಂಪ್ ಹಾಕೋತಾರೆ, ಲಾಬ್ಸ್ಟರ್ ಬೇಕಾ ಲಾಬ್ಸ್ಟರ್ ಹಾಕೊಡ್ತಾರೆ, ಆ ತರ. ಸೊ ಆ ತರ ರೆಸ್ಟೋರೆಂಟ್ ಸ್ವಲ್ಪ ಕನ್ವೀನಿಯಂಟ್ ಅನ್ಸೋದು ನಮ್ಗೆ, ಅಲ್ಲೇ ಹೋಗ್ತಿದ್ವಿ. ಸೊ ದಟ್ ವಾಸ್ ಅಬೌಟ್ ದ ಫುಡ್. ಅಂಡ್ ಫಸ್ಟ್ ಡೇ ಅಷ್ಟೇ ನಾವೇನು ಖರ್ಚು ಮಾಡಲಿಲ್ಲ. ಸೊ ಸೆಕೆಂಡ್ ಡೇ ನಾವು ಫಿಫಿ ಐಲ್ಯಾಂಡ್ಗೆ ಹೋಗಿದ್ದು. ಆಸ್ ಯು ಆಲ್ ನೋ ಇಟ್ಸ್ ಅ ವೆರಿ ಫೇಮಸ್ ಟೂರಿಸ್ಟಿ ಸ್ಪಾಟ್. ನಂಗಂತೂ ತುಂಬಾ ಇಷ್ಟ ಆಯ್ತು ಜಾಗ. ಇಟ್ ವಾಸ್ ಸೋ ಅನ್ರಿಯಲಿಸ್ಟಿಕ್. ಇದೆಲ್ಲ ನೇಚರ್ ಅಲ್ಲಿ ನಿಜವಾಗ್ಲೂ ಇದೆಯಾ ಅಂತ ನೋಡಕ್ಕೇನೆ ಚೆನ್ನಾಗಿತ್ತು. ಪ್ರಾಬ್ಲಿ ವಿಡಿಯೋದಲ್ಲಿ ಅಷ್ಟು ಜಸ್ಟಿಸ್ ಮಾಡೋರು. ರಿಯಲ್ ಆಗಿ ನೀವು ನೋಡಿದಾಗ ದೋಸ್ ಕಲರ್ಸ್, ಆ ವಾಟರ್ ಕಲರ್ ಇರ್ಬೋದು, ಸುತ್ತಮುತ್ತ ಕ್ರೂಸ್ ಎಲ್ಲ ಹೋಗ್ತಾ ಇರುತ್ತೆ. ಇಟ್ ವಾಸ್ ಸೋ ಗುಡ್. ನಾನು ಬ್ಲಾಗ್ ಡೀಟೇಲ್ ಆಗಿ ಹಾಕಿದ್ದೀನಿ, ಅದ್ರ ಬಗ್ಗೆ ಹೋಗಿ ನೋಡಿ. ಅಲ್ಲಿ ನಾವು 400 ಥೈಬಾತ್ ಪೇ ಮಾಡಿದ್ವಿ ಈಚ್, ನನ್ನಿಂದ ಮತ್ತೆ ಕಿಡ್. ಅಂದ್ರೆ ನಾನು 400 ಥೈಬಾತ್, ಅವಳು 400 ಥೈಬಾತ್ ಪೇ ಮಾಡಿದ್ದು. ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ಅರೌಂಡ್ 900 to 1000 rupees ಬರುತ್ತೆ. ಬಟ್ ನಮ್ಮ ಏನಂತಾರೆ ಏಜೆನ್ಸಿಯವರು ಆಲ್ರೆಡಿ ನಮ್ಗೆ ಅದನ್ನ ಬುಕ್ ಮಾಡಿದ್ರು. ಇಟ್ ಈಸ್ ಸಮಥಿಂಗ್ ಒಂದು ಐಲ್ಯಾಂಡ್ ಟೂರ್ ಮಾಡಿಸ್ತಾರೆ, ಲೈಕ್ ಫಿಫಿ ಐಲ್ಯಾಂಡು, ಮಂಕಿ ಐಲ್ಯಾಂಡು, ಮಾಯಾಬೇಗ್ ಹೋಗಿದ್ವಿ. ಮಾಯಾಬೇ ವಾಸ್ ಆಲ್ಸೋ ಸೋ ಗುಡ್. ಇನ್ನೊಂದು ಯಾವುದೋ ಹೋಗಿದ್ವಿ, ಅಷ್ಟು ನೆನಪಿಲ್ಲ ನನಗೆ. ಸೊ ಆ ಥರ ಐಲ್ಯಾಂಡ್ ಕವರ್ ಮಾಡಿಸ್ತಾರೆ. ಅಲ್ಲಿ ಮಧ್ಯಾಹ್ನ ಫುಡ್ ಇನ್ಕ್ಲೂಡ್ ಆಗಿರುತ್ತೆ. ಈ ತರ ಯಾವಾಗ ನಾವು ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರ್ತೀವಿ ಆ ತರ ಟೈಮಲ್ಲಿ ಮಧ್ಯಾಹ್ನದ ಫುಡ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ನಮ್ಗೆ. ಬೇಸಿಕಲಿ ಇಟ್ ಈಸ್ 1400 ಬಾತ್ ಇರುವಂತದ್ದು, ಏನಂತಾರೆ 1400 ಬಾತ್ ಅಂತ ಎಕ್ಸ್ಪೆನ್ಸ್. ಅದಕ್ಕೆ ಬೇರೆ ಅವರಲ್ಲಿ ಇದ್ದವರೆಲ್ಲ ಹೇಳ್ತಾ ಇದ್ರು. ನಮ್ದು ಆಲ್ರೆಡಿ ಪ್ರೀ ಬುಕ್ಡ್ ಇರೋದ್ರಿಂದ, ನಾನು ಹೇಳಿದ್ನಲ್ಲ 45% ಅಷ್ಟು ಅವ್ರು ಪೇ ಮಾಡಿರ್ತಾರೆ, ನಾವಿನ್ನು 75% ಅಷ್ಟು ಅವ್ರು ಪೇ ಮಾಡಿರ್ತಾರೆ, ಇನ್ನೊಂದು 25% ಅಷ್ಟು ನಾವು ಪೇ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ನಾವು 400 ಥೈಬಾತ್ ಪೇ ಮಾಡಿದ್ವಿ. ನೆಕ್ಸ್ಟ್ ನಾವು ಲಾಂಗ್ ಟೇಲ್ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದ್ರದ್ದು ವಿಡಿಯೋ ಬೇಕಾದ್ರೆ ನಾನು ಇಲ್ಲಿ ಹಾಕ್ತೀನಿ. ಇಟ್ ವಾಸ್ ಏನಂತಾರೆ ಒನ್ ಆಫ್ ದ ಅಟ್ರಾಕ್ಟಿವ್ ಥಿಂಗ್ಸ್ ಟು ಡೂ ದೇರ್. ಲೈಕ್ ನಿಮ್ಗೆ ಫೋಟೋಸ್ ಮೇಲೆ ತುಂಬಾ ಕ್ರೇಜ್ ಇದ್ರೆ ನೀವು ಅದನ್ನ ಮಾಡ್ಬೋದು. ನಿಮ್ಗೆ ಫೋಟೋಸ್ ವಿಡಿಯೋಸ್ ಏನು ಬೇಡ ಅಂದ್ರೆ ಅದೇನ್ ಡಿಫ್ರೆನ್ಸ್ ಮಾಡಲ್ಲ ನಿಮ್ಗೆ. ಲೈಕ್ ನಾರ್ಮಲ್ ಬೋಟಲ್ಲಿ ಹೋದ್ರೂ ಸೇಮೆ, ಅದ್ರಲ್ಲಿ ಹೋದ್ರೂ ಸೇಮೇನೆ. ನಮ್ಗೆ ಫೋಟೋಸ್ ಚೆನ್ನಾಗಿ ಬರ್ಬೇಕಾಗಿತ್ತು, ಅದಕ್ಕೆ ತಗೊಂಡ್ವಿ ಅದನ್ನ. ಅದು ಈ ತರ ನೀವು ಚೂಸ್ ಮಾಡ್ಕೊಳ್ಳೋಂತ ಥಿಂಗ್ಸ್ ಇರುತ್ತಲ್ಲ, ಇದು ಎಲ್ಲರೂ ಏನ್ ತಗೊಳ್ಳಲ್ಲ. ಸೊ ಇದನ್ನ ಪ್ಯಾಕೇಜ್ ಅಲ್ಲಿ ಅವ್ರು ಇನ್ಕ್ಲೂಡ್ ಮಾಡಿರಲ್ಲ. ಅದಕ್ಕೆ ನಾವು 400 ಥೈಬಾತ್ ಪೇ ಮಾಡಿದ್ವಿ. ಮತ್ತೆ ನಾನ್ ಸಪ್ರೇಟ್, ಕಿಡ್ಡಿ ಸಪ್ರೇಟ್. ಇಫ್ ಯು ಆಸ್ಕ್ ಮೀ ವಾಸ್ ಇಟ್ ವರ್ತ್, ಅದೇ ನಿಮ್ಗೆ ಫೋಟೋಸ್ ವಿಡಿಯೋಸ್ ಅಂದ್ರೆ ಕ್ರೇಜ್ ಇದ್ರೆ ವರ್ತ್, ಇಲ್ಲ ಅಂದ್ರೆ ಇಟ್ಸ್ ನಾಟ್ ವರ್ತ್. ಯಾ ಅಷ್ಟೇ. ಸೊ ಅವತ್ತು ಅಷ್ಟೇ ನಾವು ಮಾಡಿದ್ದು. ನೆಕ್ಸ್ಟ್ ಡೇ ನಾವು ಇದಕ್ಕೆ ಹೋಗ್ತಿದ್ವಿ ಅಂತ, ಚೆಕ್ಔಟ್ ಆಗಿ ಕ್ರಾಬಿಗೆ ಹೋಗ್ತಾ ಇದ್ವಿ. ಟ್ರೆಡಿಷನಲ್ ಪ್ಲೇಸಸ್ ಆಫ್ ಥೈಲ್ಯಾಂಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ. ಅಲ್ಲಿ ನಾವು ಫಸ್ಟ್ ಹೋಗಿದ್ದು ಚಲಾಂಗ್ ಟೆಂಪಲ್ ಅನ್ಸುತ್ತೆ. ಅಲ್ಲಿ ಏನು ಪೇ ಮಾಡಲಿಲ್ಲ ನಾವು ಚಲಾಂಗ್ ಟೆಂಪಲ್ಗೆ. ದ ಎಂಟ್ರಿ ಟಿಕೆಟ್ಸ್ ವರ್ ಫ್ರೀ ಅಂತ ಅನ್ಸುತ್ತೆ, ನಾನು ರಿಮೆಂಬರ್ ಮಾಡ್ಕೊಬಿಟ್ಟಿದ್ದೀನಿ. ಪ್ರಾಬ್ಲಿ ಇಟ್ ವಾಸ್ ಫ್ರೀ. ಎಂಟ್ರಿ ಟಿಕೆಟ್ಸ್ ಇದ್ರೂ 50 ಥೈಬಾಟ್ 100 ಥೈಬಾತ್ ಇರುತ್ತೆ ಅಷ್ಟೇ. ಸೊ ನೋ ನೀಡ್ ಟು ವರಿ. ನಾವು ಕ್ರಾಬಿಯಲ್ಲಿ ಟೆಟ್ರಿಸ್ ಅನ್ನೋ ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ದು. ಅದ್ರ ರೂಮ್ ತುಂಬಾ ಕ್ಯೂಟ್ ಇತ್ತು. ನಾವು ಸ್ಟೇ ಆಗಿದ್ದ ಎಲ್ಲ ಹೋಟೆಲ್ಸ್ಗಿಂತ ಆ ಹೋಟೆಲ್ ನಂಗೆ ತುಂಬಾ ಇಷ್ಟ ಆಯ್ತು. ದೋ ಇಟ್ ವಾಸ್ ಕ್ವೈಟ್ ಫಾರ್ ಅವೇ ಫ್ರಮ್ ದ ಸಿಟಿ, ಒಂಥರ ಕೋಸಿ ಆಗಿ ಚೆನ್ನಾಗಿತ್ತು. ಬಟ್ ಇಫ್ ಯು ಬುಕಿಂಗ್ ಆ ಹೋಟೆಲ್ ಇನ್ ಕ್ರಾಬಿ, ಈ ಹೋಟೆಲ್ ಅಲ್ಲಿ ಮಾಡಬೇಡಿ, ಬಿಕಾಸ್ ಇಟ್ ಇಸ್ ಕ್ವೈಟ್ ಫಾರ್ ಅವೇ ಫ್ರಮ್ ದ ಮಾರ್ಕೆಟ್. ನಾವು ಕ್ರಾಬಿ ನೈಟ್ ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲಿ ತುಂಬಾ ಶಾಪ್ ಕೂಡ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿದೆ ಅದು. ಲೈಕ್ ಶಾಪ್ಸ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಅಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಹತ್ರನೇ ಎಷ್ಟೊಂದು ಹೋಟೆಲ್ಸ್ ಇತ್ತು. ಕೊಕೋಟಲ್ ಅಂತ ಒಂದಿದೆ, ಅದನ್ನ ಅವರು ಫಸ್ಟ್ ನಮಗೆ ಬುಕ್ ಮಾಡ್ತೀವಿ ಅಂತ ಹೇಳಿದ್ರು. ಪ್ರಾಬ್ಲಿ ಏನೋ ಆಗಿ ದೇ ಡಿಡ್ಂಟ್ ಬುಕ್ ದ್ಯಾಟ್. ಸೊ ಅದನ್ನ ಟ್ರೈ ಮಾಡಿ ನೀವು. ಕೊಕೋಟಲ್ ಕೂಡ ಚೆನ್ನಾಗಿದೆ. ಅಲ್ಲಿ ಪುಟ್ ದ ಸ್ಪೆಲ್ಲಿಂಗ್ಸ್ ಏನಾದ್ರು ನಾನು ತಪ್ಪು ಪ್ರೊನೌನ್ಸಿಯೇಷನ್ ಮಾಡ್ತಿದ್ರೆ ಅಲ್ಲಿ ಇಲ್ಲಿ ಫೋಟೋಸ್ ಹಾಕ್ತೀನಿ ಆಯ್ತಾ. ನೆಕ್ಸ್ಟ್ ನಾವು ಹೋಗಿದ್ದು 4th ಡೇಗೆ ಇದಕ್ಕೆ ಏನಂತಾರೆ ಐಲ್ಯಾಂಡ್ ಟೂರ್ ಹೋಗಿದ್ವಿ. ಮತ್ತೆ ಕ್ರಾಬಿಯಲ್ಲಿ ಐಲ್ಯಾಂಡ್ ಟೂರ್, ಅದು 4 ಐಲ್ಯಾಂಡ್ಸ್ ಟೂರ್ ಇತ್ತು ಅವತ್ತು ನಮ್ಗೆ. ಲೈಕ್ ಪೋದಾ ಐಲ್ಯಾಂಡು, ಆಮೇಲಿಂದ ಹಾಂಗ್ ಐಲ್ಯಾಂಡ್ ಆ ತರ ಎಲ್ಲ ಇರುತ್ತೆ. ಆ ಐಲ್ಯಾಂಡ್ ಟೂರ್ ಇತ್ತು. ಅದರಲ್ಲಿ 2 ಸಪ್ರೇಟ್ ಬ್ಯಾಚಸ್ ಇರುತ್ತೆ. ಈ ಪೋದಾ ಐಲ್ಯಾಂಡ್ ಬೇರೆ, ಹಾಂಗ್ ಐಲ್ಯಾಂಡ್ ಬೇರೆ. ಹಾಂಗ್ ಐಲ್ಯಾಂಡ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಅಲ್ಲಿ ಕೂಡ ನಾವು 400 ಥೈಬಾತ್ನ ಪೇ ಮಾಡಿದ್ವಿ ಎಂಟ್ರೆನ್ಸ್ ಫೀಸ್ ಆಗಿ. ಪ್ರಯೋರ್ ಅವ್ರು ಬುಕ್ ಮಾಡಿದ್ರು, ಅದು ಗೊತ್ತಿಲ್ಲ ಎಷ್ಟಿರುತ್ತೆ ಅಂತ. ಬಟ್ ನಾವಲ್ಲಿ 400 ಥೈಬಾತ್ ಪೇ ಮಾಡಿದ್ವಿ. ಸೊ ಅವತ್ ಕೂಡ ಅಷ್ಟೇ, ಈ ತರ ಐಲ್ಯಾಂಡ್ ಟೂರ್ ಹೋದಾಗೆಲ್ಲ ಹೇಳಿದ್ನಲ್ಲ ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಇರುತ್ತೆ ಅಂತ, ಅವತ್ ಕೂಡ ಲಂಚ್ ಇನ್ಕ್ಲೂಡೆಡ್ ಇರುತ್ತೆ ಅಂತ, ಅವತ್ ಕೂಡ ಲಂಚ್ ಇನ್ಕ್ಲೂಡೆಡ್ ಇತ್ತು. ನೆಕ್ಸ್ಟ್ ನಾವು
ಫಿಫ್ತ್ ಡೇ ಹೋಗಿದ್ದು ವಿ ಚೆಕ್ಡ್ ಔಟ್ ಫ್ರಮ್ ಕ್ರಾಬಿ ಅಂಡ್ ಚೆಕ್ಡ್ ಇನ್ ಟು ಬ್ಯಾಂಕಾಕ್. ಐ ಮೀನ್ ಫಸ್ಟ್ ಬ್ಯಾಂಕಾಕ್ ಏರ್ಪೋರ್ಟ್ಗೆ ಹೋದ್ವಿ, ಕ್ರಾಬಿಯಿಂದ ಬ್ಯಾಂಕಾಕ್ ಏರ್ಪೋರ್ಟ್ಗೆ. ಆಮೇಲೆ ಬ್ಯಾಂಕಾಕ್ ಇಂದ ಪಟಾಯ ನಾವು ಬುಕ್ ಮಾಡಿದ್ದು ಹೋಟೆಲ್ಗೆ ವಿ ಟುಕ್ ಕ್ಯಾಬ್. ಈ ತರ ಎಲ್ಲ ಕ್ಯಾಬ್ ತಗೊಂಡಾಗ ಅಷ್ಟೇ ಅದು ಅವರೇ ಫಸ್ಟ್ ಪ್ರಯೋರ್ ಆಗಿ ಬುಕ್ ಮಾಡಿರ್ತಾರೆ ನಮ್ಗೆ, ನಮ್ಮ ಏರ್ಪೋರ್ಟ್ ಹೊರಗಡೆನೆ ಬಂದು ಕಾಯ್ತಾ ಇರುತ್ತೆ. ಐ ಚೆಕ್ಡ್ ಆ ತರ ತುಂಬಾ ಲಾಂಗ್ ಡಿಸ್ಟೆನ್ಸ್ಗೆ ಕ್ಯಾಬ್ಸ್ ನ ನೀವು ಬುಕ್ ಮಾಡಿದ್ರೆ ಕಾಸ್ಟ್ಲಿ ಬೀಳುತ್ತೆ, ಅದು 5,000 ಸಮಥಿಂಗ್ ಎಲ್ಲ ಬೀಳುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ಸೊ ಅದೆಲ್ಲ ನಮ್ಮ ಹತ್ರ ಅವರು ಪೇ ಮಾಡಿ ಅಂದ್ರೆ ಫಸ್ಟ್ ಪೇ ಮಾಡಿದಲ್ಲ ಅದರಲ್ಲಿ ಇನ್ಕ್ಲೂಡೆಡ್ ಇತ್ತು. ನಾವು ಬ್ಯಾಂಕಾಕ್ ಇಂದ ಪಟಾಯಾಗ ಹೋಗಕ್ಕೆ 2.5 hours ಏನೋ ತಗೊಂಡ್ವಿ ಅನ್ಸುತ್ತೆ. ಬೈ ರೋಡ್ ಹೋಗಿದ್ದು ನಾವು, ಯಾಕಂದ್ರೆ ಪಟಾಯದಲ್ಲಿ ತುಂಬಾ ಟೂರಿಸ್ಟ್ ಪ್ಲೇಸಸ್ ಇದ್ದಿದ್ದು. ದೆನ್ ಅಲ್ಲಿಂದ ಲಾಸ್ಟ್ ಡೆಸ್ಟಿನೇಷನ್ ವಾಸ್ ಬ್ಯಾಂಕಾಕ್ ಅಲ್ವಾ, ಅದಕ್ಕೆ. ಸೊ ಡೇ 5 ನಾವು ಹಾಗೆ ಪಟಾಯದು ರೂಮಿಗೆ ಚೆಕ್ ಇನ್ ಆಗಿ, ಅವತ್ತು ಅಷ್ಟೇ ನಾವು ಚೆಕ್ ಇನ್ ಆಗೋಷ್ಟರಲ್ಲೇ ಲೇಟ್ ಆಗಿತ್ತು. ಬೇರೆ ಏನೋ ಆಕ್ಟಿವಿಟೀಸ್ ಇರ್ಲಿಲ್ಲ ಅವತ್ತು ನಮ್ಗೆ. ನಾವೇ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ಗಾಡ್, ನೀವು ಐಲ್ಯಾಂಡ್ಸ್ ಅಲ್ಲಿ ಇರೋವರ್ಗ ಅಷ್ಟೇ ನೀವು ಫಾರಿನ್ ಅಲ್ಲಿ ಇದ್ದೀರಾ ಅಂತ ಅನ್ಸ್ತಾ ಇರುತ್ತೆ. ಒನ್ಸ್ ಯು ಕಮ್ ಟು ಬ್ಯಾಂಕಾಕ್ ಆರ್ ಪಟಾಯ 90% ಜನ ಇಂಡಿಯನ್ಸೇ ಇರೋದು ಅಲ್ಲಿ. ನಾನ್ ಇಲ್ಲಿ ಇಂಡಿಯಾಗ್ ಬಂದಿದ್ದೀನ ಫಾರಿನಿಗೆ ಬಂದಿದ್ದೀನ ಅಂತಾನೆ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ, ಅಷ್ಟು ಇಂಡಿಯನ್ಸೇ ಇದ್ರು. ಅವ್ರು ನಮ್ಗೆ ಇದು ಬುಕ್ ಮಾಡಿದ್ರು ನೋಡಿ, ಹೋಟೆಲ್ ಅವ್ರು ಬುಕ್ ಮಾಡಿದ್ರು ಪಿಯಾದಾನೋ ಸಮಥಿಂಗ್ ರೆಸಿಡೆನ್ಸಿ. ಆರಿಂದ ಸ್ಟಾರ್ಟ್ ಆಗುತ್ತೋ ಪಿಯಿಂದ ಸ್ಟಾರ್ಟ್ ಆಗುತ್ತೋ ನಂಗೆ ಗೊತ್ತಿಲ್ಲ, ಪಿಯಾದ ಅಂತಾನೆ ಅನ್ಸುತ್ತದು, ಪಿಯಾದ ರೆಸಿಡೆನ್ಸಿ. ಲಿಟ್ರಲಿ ಎಲ್ಲ ಇಂಡಿಯನ್ಸ್ ಇದ್ರು, ನಮ್ ಸುತ್ತಮುತ್ತ ರೂಮಲ್ಲಿ ಎಲ್ಲರೂ ಇಂಡಿಯನ್ಸೇ ಇದ್ದಿದ್ದು. ವಾಸ್ ಲೈಕ್ ಫೈನ್ ಅನ್ನೋ ತರ ಇತ್ತು. ಸೊ ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬಾ ಇದೆ ಅಲ್ಲಿ, ಇಂಡಿಯನ್ ಗ್ರೋಸರಿ ಸ್ಟೋರ್ಸ್ ಇದೆ. ನಾವು ಸಿಲ್ವರ್ ಸ್ಪೂನ್ ಅನ್ನೋ ಒಂದು ರೆಸ್ಟೋರೆಂಟ್ ಹೋಗಿದ್ವಿ, ಯಾಕಂದ್ರೆ ನಮ್ಮ ಹೋಟೆಲ್ ಇಂದ ಅದು ಜಸ್ಟ್ 100 meters ಒಳಗಿತ್ತು ಅಷ್ಟೇ. ಅಲ್ಲಿ ಬಿರಿಯಾನಿ ಏನೋ ಆರ್ಡರ್ ಮಾಡಿದ್ವಿ. ನಾವು ಇಂಡಿಯಾದಲ್ಲಿ ತಿನ್ನೋ ತರ ಅಥೆಂಟಿಕ್ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಬಟ್ ಇಟ್ ವಾಸ್ ಕ್ವೈಟ್ ಗುಡ್. ಅಂಡ್ ಎಷ್ಟೊಂದ್ ಜನ ಇಂಡಿಯನ್ಸೇ ಅಲ್ಲಿ ಅಂಗಡಿ ಇಟ್ಕೊಂಡಿರೋದು, ಅವರೆಲ್ಲ ಬಂದು ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲ ಹಿಂದಿ ಮಾತಾಡ್ತಾ ಇದ್ರು, ಅವರೇನೆ ಇದ್ದಿದ್ದು. 5th ಡೇ ಹಂಗೆ ಮುಗೀತು ನಮ್ದು. ಸೊ ನೆಕ್ಸ್ಟ್ 6th ಡೇ ನಾವು ಪಟಾಯ ಬೀಚ್ಗೆ ಹೋಗಿದ್ದು. ಅಲ್ಲಂತೂ ಕೇಳಲೇಬೇಡಿ ನೀವು, ಫಾರಿನರ್ಸ್ ಎಲ್ಲಿದ್ದಾರೆ ಅಂತ ದುರ್ಬಿ ಹಾಕೊಂಡು ಹುಡುಕ್ಬೇಕಾಗಿತ್ತು, ಅಷ್ಟು ಇಂಡಿಯನ್ಸ್ ಇದ್ದಿದ್ದು. ಇಂಡಿಯನ್ಸ್ ಹಾಳಾಗೋಗ್ಲಿ, ಕನ್ನಡದವರೇ ಇದ್ದಿದ್ದು. ನಮ್ಗಂತೂ ಕಾಲಕ್ಕೆ ಸಿಕ್ತಿದವರೆಲ್ಲ ಕನ್ನಡದವರೇನೆ ಇದ್ರು. ಅಷ್ಟು ಜನ ಯಾಕೆ ಹೋಗಿದ್ರು ಗೊತ್ತಿಲ್ಲ. ಪ್ರಾಬ್ಲಿ ದಿಸ್ ಟೈಮ್ ಇಟ್ ವಾಸ್ ವೀಸಾ ಫ್ರೀ, ಅದಕ್ಕೆ ಗೊತ್ತಿಲ್ಲ ಅಷ್ಟೊಂದು ಜನ ಟ್ರಾವೆಲ್ ಮಾಡಿದ್ರೆ ಏನಂತ. ಅಂಡ್ 2024 ಅಲ್ಲಿ ಜಾಸ್ತಿ ನಂಬರ್ ಆಫ್ ಟೂರಿಸ್ಟ್ ವಿಸಿಟ್ ಮಾಡಿರೋದು ಥೈಲ್ಯಾಂಡ್ಗೆ. ಸೊ ಇಟ್ ಆನ್ಸರ್ಸ್ ಮೈ ಕ್ವೆಶನ್, ಯಾಕೆ ಅಷ್ಟೊಂದು ಜನ ಅಲ್ಲೇ ಇದ್ರು ಅಂತ. ಓಕೆ, ಡೇ 6 ಅಲ್ಲಿ ಕೂಡ ಅಷ್ಟೇ ನಾವು ದಿಸ್ ಅಲ್ಟಲ್ ಫುಲ್ ಅದು ವಾಟರ್ ಆಕ್ಟಿವಿಟೀಸ್ ಇದ್ದಿದ್ದಲ್ವಾ, ಇದು ನಾವು ನಾವೇ ಪೇ ಮಾಡಬೇಕಿತ್ತು. ಸಾರಿ. ಸೊ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಇತ್ತಲ್ವಾ, ಇದು ಪೂರ್ತಿಯಾಗಿ ನಮ್ಮ ಮೇಲೆ ಇದ್ದಿದ್ದು ಪೇ ಮಾಡೋದು. 4 ವಾಟರ್ ಆಕ್ಟಿವಿಟೀಸ್. ಒಂದು ಫಸ್ಟ್ ಪ್ಯಾರಾಸೇಲಿಂಗ್, ನೆಕ್ಸ್ಟ್ ಜೆಟ್ ಸ್ಕೀಯಿಂಗ್, ಆಮೇಲಿಂದ ಬನಾನಾ ಬೋಟ್ ರೈಡ್, ಇನ್ನೊಂದು ಅಂಡರ್ ವಾಟರ್ ಸಿ ವಾಕ್. ನಮ್ಗೆ ಇಂಟ್ರೆಸ್ಟ್ ಇದ್ದಿದ್ದು ಅಂಡರ್ ವಾಟರ್ ಸಿ ವಾಕ್ ಮಾಡ್ಬೇಕಂತ ಮಾತ್ರ. ನಾವ್ ಅಲ್ಲಿ ಹೋದ ತಕ್ಷಣನೇ ಲೈಕ್ ಬೀಚಿಗೆ ಹೋದ ತಕ್ಷಣ ಒಬ್ಬ ಗೈಡ್ ಇರ್ತಾರೆ, ಇಲ್ಲಿ ಎಕ್ಸ್ಪ್ಲೇನ್ ನೀವು 1 ತಗೊಂಡ್ರೆ ಎಷ್ಟು ದುಡ್ಡು ಬೀಳುತ್ತೆ, 2 ಚೂಸ್ ಮಾಡ್ಕೊಂಡ್ರೆ ತರ ಕಾಂಬೋ ಕೊಡ್ತಾರೆ, ಅಥವಾ ನೀವು 4 ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ಎಷ್ಟು ಬೀಳುತ್ತೆ ನಿಮ್ಗೆ ದುಡ್ಡು ಅನ್ನೋ ತರ. ವಿ ವರ್ ಲೈಕ್ ಬಂದಿದೀವಿ ಬಿಡು 4 ಮಾಡ್ಬೇಡಣ ಅಂತ, ಬಿಕಾಸ್ 2100 ಬಾತ್ ಬೀಳ್ತಾ ಇತ್ತು ಒಬ್ರಿಗೆ 4 ಆಕ್ಟಿವಿಟೀಸ್ ಮಾಡಕ್ಕೆ. ನೀವು 2ನ ಚೂಸ್ ಮಾಡಿದ್ರೆ 1800 ಬಾತ್ ಬೀಳ್ತಾ ಇತ್ತು. ಸೊ ನಮ್ಗೆ 2 ಮಾಡಿ 1800 ಕೊಡೋದ್ಕಿಂತ 4 ಮಾಡಿ 2100 ಕೊಡ್ಬೋದಲ್ಲ ಅಂತ ವಿ ಚೋಸ್ ದಟ್. 2100 ಬಾತ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ 5.5K ಬರುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ, ಅಪ್ರಾಕ್ಸ್ ಹೇಳ್ತಾ ಇದ್ದೀನಿ ನಾನು. ಸೊ ನಾವು 4 ಚೂಸ್ ಮಾಡ್ಕೊಂಡ್ವಿ. ಸಪ್ರೇಟ್ ಆಗಿ ಮಾಡೋದಿದ್ರೆ ನೀವು ಅದನ್ನ ತಗೋಬಹುದು. ವಾಸ್ ಇಟ್ ವರ್ತ್ ಇಟ್? ಎಸ್, ಇಟ್ ವಾಸ್. ಯಾಕಂದ್ರೆ ಪ್ಯಾರಾಸೇಲಿಂಗ್ ನಂಗೆ ಇಷ್ಟ ಆಯ್ತು, ಅಂಡರ್ ವಾಟರ್ ಸಿ ವಾಕ್ ಇಷ್ಟ ಆಯ್ತು. ಜೆಟ್ ಸ್ಕೀಯಿಂಗ್, ಬನಾನಾ ರೈಡ್ ಎಲ್ಲ ನೀವು ಇಂಡಿಯಾದಲ್ಲೇ ಮಾಡ್ಬೋದು. ಅದೆರಡು ಸ್ಕಿಪ್ ಮಾಡ್ತೀರಾ, ಸ್ವಲ್ಪ ದುಡ್ಡನ್ನ ಉಳಿಸ್ತೀರಾ ಅನ್ನೋದಾದ್ರೆ 1800 ಬಾತ್ ಕೊಟ್ಬಿಟ್ಟು ನೀವು ಪ್ಯಾರಾಸೇಲಿಂಗ್ ಮತ್ತೆ ಅಂಡರ್ ವಾಟರ್ ಸಿ ವಾಕ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡರ್ ವಾಟರ್ ಸಿ ವಾಕ್ ಇಟ್ ವಾಸ್ ಕ್ವೈಟ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಲೈಕ್ ಎಷ್ಟೊಂದ್ ಜನ ಏನಂತಾರೆ ಸಿ ಒಳಗಡೆ ನಮ್ಗೆ ಹೆಲ್ಪ್ ಮಾಡಕ್ ಇರ್ತಾರೆ, ನಮ್ಗೆ ಕೈ ಹಿಡ್ಕೊಂಡು ನಡೆಸ್ತಾ ಇರ್ತಾರೆ. ಅಲ್ಲಿ ಸುತ್ತಮುತ್ತ ಫಿಶಸ್ ಇರುತ್ತೆ, ನಮ್ ಕೈಗೆ ಊಟ ಕೊಡ್ತಾರೆ. ಫಿಶ್ಗೆ ನಾವ್ ಹಿಂಗ್ ಊಟ ಹಾಕಿದ ತಕ್ಷಣ ಫಿಶ್ ಎಲ್ಲ ನಮ್ಮ ಹತ್ರ ಬರುತ್ತಲ್ವಾ. ಅಲ್ಲಿ ಫೋಟೋಗ್ರಫಿ ನಮ್ಗೆ ಅಲೌ ಮಾಡಲ್ಲ, ಅಫ್ಕೋರ್ಸ್ ನಾವು ನೀರೊಳಗೆ ಫೋನ್ ತಗೊಂಡ್ ಹೋಗಕ್ಕಾಗಲ್ಲ. ಸೊ ಅಲ್ಲಿ ಅವರೇನೆ ಫೋಟೋ ಕ್ಲಿಕ್ ಮಾಡ್ತಾ ಇರ್ತಾರೆ ನಮ್ದು. ಆಮೇಲೆ ಒಂದು ಸ್ಕ್ಯಾನಿಂಗ್ QR ಕೋಡ್ ತರ ಕೊಡ್ತಾರೆ, ಅದನ್ನ ನಾವು ಸ್ಕ್ಯಾನ್ ಮಾಡಿ ನಮ್ ಫೋಟೋಸ್ ಅಥವಾ ವಿಡಿಯೋಸ್ ನಾವೇ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದ್ ನನ್ ಬರ್ಡೇ ದಿನ ಹಿಡಿದಿತ್ತು. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನಾನ್ ಪ್ಯಾರಾಸೇಲಿಂಗ್ ಮಾಡಿದೆ, ಹ್ಯಾಪಿ ಬರ್ಡೇ ಅಂತೆಲ್ಲ ಕಿಚ್ಚಾಡ್ತಿದ್ದೆ ಫುಲ್ ಫಿಲ್ಮಿ ಸ್ಟೈಲ್ ಅಲ್ಲಿ. ದ ಪ್ಯಾರಾಸೇಲಿಂಗ್ ವಾಸ್ ಸೋ ಗುಡ್. ಅಂದ್ರೆ ನೀವು ಅನ್ಬೋದು ಮಲ್ಪೆ ಬೀಚ್ ಅಲ್ಲಿ ಇರುತ್ತಲ್ಲ ಪ್ಯಾರಾಸೇಲಿಂಗ್ ಅಂತ, ಬಟ್ ದ ವ್ಯೂ ವಾಸ್ ಸೋ ಗುಡ್. ಆ ವಾಟರ್ ಕಲರ್ ಇರ್ಬೋದು, ಸುತ್ತಮುತ್ತ ಬಿಲ್ಡಿಂಗ್ಸ್, ಅದೆಲ್ಲ ಚೆನ್ನಾಗಿತ್ತು. ಸೊ 6th ಡೇ ನಾವ್ ಅಷ್ಟೇ
ಸ್ಪೆಂಡ್ ಮಾಡಿದ್ದು. ಯಾಕಂತಂದ್ರೆ ಅದಾದ್ಮೇಲೆ ಹೋಟೆಲ್ಗೆ ಬಂದ್ವಿ ಅಷ್ಟೇ. 7th ಡೇ ನಾವು ಇದಕ್ಕೆ ಹೋಗಿದ್ದು, ಇಲ್ಲ 6th ಡೇ ನಾವು 3 ಮರ್ಮೇಡ್ಸ್ ರೆಸ್ಟೋರೆಂಟ್ಗೆ ಹೋದ್ವಿ. ಇಟ್ ಈಸ್ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ಸ್ ಇನ್ ಪಟಾಯ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ಚೆಕ್ ಮಾಡಿದೆ ಸುಮ್ಮನೆ ನನ್ನ ಬರ್ಡೇ ಅಲ್ವಾ, ಡಿನ್ನರ್ಗೆ ಎಲ್ಲರೂ ಹೋಗೋಣ ಅಂತ. ಇಟ್ ವಾಸ್ ವೆರಿ ನಿಯರ್ ಟು ಅವರ್ ಹೋಟೆಲ್, ಲೈಕ್ 30 minutes ಅರೌಂಡ್ ಇತ್ತು. ಅಲ್ಲಿ ನಾವು ಗ್ರಾಬ್ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತಿದ್ವಿ. ಇದನ್ನ ನಾನು ನನ್ನ ಬ್ಲಾಗ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಫ್ ಯು ಆರ್ ಟ್ರಾವೆಲಿಂಗ್ ಟು ಥೈಲ್ಯಾಂಡ್, ಪ್ಲೀಸ್ ಗ್ರಾಬ್ ಅಥವಾ ಬೋಲ್ಟ್ 2 ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದ್ರಲ್ಲಿ ನೀವು ಫುಡ್ ಆರ್ಡರ್ ಮಾಡಬಹುದು. ಈ ತರ ಕ್ಯಾಬ್ಸ್ ಆಗಿ ಓಲಾ, ಊಬರ್ ಇರುತ್ತಲ್ಲ ಇಂಡಿಯಾದಲ್ಲಿ, ಆ ತರ ಯೂಸ್ ಮಾಡಬಹುದು. ಮತ್ತೆ ಇನ್ನೊಂದೇನೋ ಆಪ್ಷನ್ ಇದೆ ಅಲ್ಲಿ, ಲೈಕ್ ಲಾಂಡ್ರಿ ಸರ್ವಿಸಸ್ ಎಲ್ಲ ಯೂಸ್ ಮಾಡ್ಬೋದು ಅನ್ಸುತ್ತೆ, ಆ ತರ ಆಪ್ಷನ್ಸ್ ಇದೆ. ಸೊ ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಅಸ್. ಅಂಡ್ ನೀವು ಪ್ರತಿ ಸಲ ಆರ್ಡರ್ ಮಾಡಿದಾಗ್ಲೂ ನಾವು ಊಟ 2 ಸಲ ಆರ್ಡರ್ ಮಾಡಿದ್ವಿ, ಟ್ರಾನ್ಸ್ಪೋರ್ಟ್ ಒಂದು 2 times ಮಾಡಿದ್ವಿ ಅನ್ಸುತ್ತೆ. ಇನ್ನೂ ಆಫರ್ ಸಿಗ್ತಾ ಇರುತ್ತೆ ಅಲ್ಲಿ. ನೀವು ಬುಕ್ ಮಾಡೋಕ್ಕಿಂತ ಮುಂಚೆ ಕೂಪನ್ಸ್ ಇರುತ್ತೆ, ಅದನ್ನ ನೀಟಾಗಿ ಅಪ್ಲೈ ಮಾಡಿ. ಎವ್ರಿ ಟೈಮ್ ನೀವು ಬುಕ್ ಮಾಡಿದಾಗ ಇನ್ನೂ 5%, 10% ಕೂಪನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅಲ್ಲಿ ತೋರಿಸಿದ ದುಡ್ಡಿಗಿಂತ ನಮಗೆ ಕಮ್ಮಿ ಬೀಳ್ತಾ ಇತ್ತು. ಸೊ ಇಟ್ಸ್ ಅ ನೈಸ್ ಆ್ಯಪ್. ಸೊ ಡೇ 7 ನಾವು ಪಟಾಯದಲ್ಲಿ, ಇದೇ ಡೇ ಅನ್ಸುತ್ತೆ ನಾವು ಡೇ ಫುಲ್ ಆಫ್ ಟೂರಿಸ್ಟಿ ಥಿಂಗ್ಸ್ ಮಾಡಿದ್ದು. 4 ಟೂರಿಸ್ಟ್ ಸ್ಪಾಟ್ಸ್ ವಿಸಿಟ್ ಮಾಡಿದ್ವಿ ನಾವು. ಫಸ್ಟ್ ನಾವು ಹೋಗಿದ್ದು ಫ್ಲೋಟಿಂಗ್ ಮಾರ್ಕೆಟ್, ಟೈಗರ್ ಪಾರ್ಕ್ ಹೋಗಿದ್ವಿ. ನೆಕ್ಸ್ಟ್ ಜಮ್ ಗ್ಯಾಲರಿಗೆ ಹೋಗಿದ್ವಿ. ಲಾಸ್ಟ್ ಸ್ಯಾಂಚುರಿ ಆಫ್ ಟ್ರೂತ್ಗೆ ಹೋಗಿದ್ವಿ. ಫ್ಲೋಟಿಂಗ್ ಮಾರ್ಕೆಟಲ್ಲಿ ನಿಮಗೆ ಎಂಟ್ರಿ ಟಿಕೆಟ್ 1 ಪರ್ಸನ್ಗೆ 200 ಬಾತ್ ಬೀಳುತ್ತೆ, ಅರೌಂಡ್ 500 rupees ಇರ್ಬೋದು ಪರ್ ಪರ್ಸನ್. 200 ಬಾತ್, ಇಟ್ ಈಸ್ ವರ್ತ್ ಇಟ್. ಫ್ಲೋಟಿಂಗ್ ಮಾರ್ಕೆಟ್ ತುಂಬ ಚೆನ್ನಾಗಿತ್ತು. ದ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್ ವಾಸ್ ಸಾಕಾಗಿತ್ತು. ಬ್ಲಾಗ್ಸ್ ಹಾಕಿದ್ದೀನಿ ನೋಡಿ ಅದು. ನೆಕ್ಸ್ಟ್ ನಾವು ಟೈಗರ್ ಪಾರ್ಕ್ ಹೋಗಿದ್ದು. ಇದೆಲ್ಲ ಅಷ್ಟೇ, ನೀವು ಹಿಂದಿನ ದಿನ ಬುಕ್ ಮಾಡಬೇಕು. ಇದಕ್ಕೆಲ್ಲ ನೀವು ಹೋಗ್ತಾ ಇದ್ದೀರಾ ಅನ್ನೋದಾದ್ರೆ 1 day ಪ್ರಯರ್ ಬುಕ್ ಮಾಡಬೇಕು. ನಮಗೆಲ್ಲ ನಮ್ಮ ಏಜೆನ್ಸಿಯವರು ಈ ಥರ ಟಿಕೆಟ್ಸ್ ಎಲ್ಲನೂ ಬುಕ್ ಮಾಡಿಕೊಡ್ತಾ ಇದ್ರು. ಸೊ ನಾವು ಲೈನಲ್ಲಿ ನಿಂತ್ಕೊಂಡು ಕಾಯೋಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಬುಕ್ ಮಾಡ್ಕೊತಿದ್ರು, ಲೈನಲ್ಲೆಲ್ಲ ನಿಂತಿದ್ರು. ಐ ಥಿಂಕ್ ಇದೆಲ್ಲ ಆನ್ಲೈನಲ್ಲೂ ಬುಕ್ ಮಾಡ್ಬೋದು ಅಂತ ನಂಗೆ ಕರೆಕ್ಟಾಗಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಟೈಗರ್ ಪಾರ್ಕಲ್ಲೂ ಅಷ್ಟೇ, ಅಲ್ಲಿ ಪುಟ್ ಅಪ್ ದ ಫೋಟೋ ಹಿಯರ್. ಡಿಫ್ರೆಂಟ್ ಸೈಜಸ್ ಆಫ್ ಟೈಗರ್ಗೆ ಡಿಫ್ರೆಂಟ್ ಪ್ರೈಸಸ್ ಇದ್ದಿದ್ದು. ಲೈಕ್ ಚಿಕ್ಕ ಟೈಗರ್ಗೆ ಬೇರೆ, ದೊಡ್ಡ ಟೈಗರ್ಗೆ ಬೇರೆ. ಇನ್ನೊಂದು ಯಾವುದೋ ಗೋಲ್ಡನ್ ಅಂತ ಇದೆ ನೋಡಿ, ಅದಕ್ಕೆ ಹೈಯೆಸ್ಟ್ 1010 ಬಾತ್ ಎಷ್ಟೋ ಇತ್ತು. ನಾವು ತೊಗೊಂಡಿದ್ದು ಮೀಡಿಯಮ್ ಟೈಗರ್, ಅದಕ್ಕೆ 700 ಥೈ ಬಾತ್ ಇದ್ದಿದ್ದು. ಓಕೆ, ಅದು ಅಲ್ಲಿಗಾಯಿತು. ನೆಕ್ಸ್ಟ್ ಜೆಮ್ಸ್ ಗ್ಯಾಲರಿ ವಾಸ್ ಕಂಪ್ಲೀಟ್ಲಿ ಫ್ರೀ. ಸ್ಟಾರ್ಟಿಂಗ್ ಒಂದು ಲೈಕ್ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ನ್ಯಾಚುರಲಿ ಪ್ರೆಷಿಯಸ್ ಸ್ಟೋನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಮೈನಿಂಗ್ ಹೇಗೆ ಮಾಡ್ತಾರೆ ಅದೆಲ್ಲ, ಅದು ಅಷ್ಟೇ ನಾನು ಬ್ಲಾಗಲ್ಲಿ ಕಂಪ್ಲೀಟಾಗಿ ವೀಡಿಯೋಸ್ ಹಾಕಿದ್ದೀನಿ, ಅದೆಲ್ಲ ನೋಡಿ. ಇಟ್ ವಾಸ್ ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲಿರೋರು ಯಾರಾದರೂ ನಿಮಗೆ ಜಮ್ ಗ್ಯಾಲರಿ ಸ್ಕಿಪ್ ಮಾಡಿ ಅದೇನು ಅಷ್ಟೊಂದು ಅಂತೆಲ್ಲ ಹೇಳ್ತಾರೆ, ಬಟ್ ಒನ್ಸ್ ಯು ಗೋ ದರ್ ಯು ವಿಲ್ ನಾಟ್ ರಿಗ್ರೆಟ್ ಇಟ್. ಅದು ಫ್ರೀ ಇತ್ತು ನಮಗೆ, ಒಂದು ಎಂಟ್ರಿ ಅದೆಲ್ಲ ಫ್ರೀ ಇತ್ತು. ಸೊ ಇಟ್ ವಾಸ್ ಆಲ್ಸೋ ವೆರಿ ವರ್ತ್ ಇಟ್ ಎಕ್ಸ್ಪೀರಿಯನ್ಸ್. ಸ್ಯಾಂಚುರಿ ಆಫ್ ಟ್ರೂತ್ ನಮ್ಮ ಟೂರ್ ಗೈಡ್ ಅವರು ಇನ್ಕ್ಲೂಡ್ ಮಾಡಿರಲಿಲ್ಲ. ವಿ ವಾಸ್ ಲೈಕ್, ಇಲ್ಲ ಅದು ಚೆನ್ನಾಗಿದೆ, ನಾವು ಹೋಗ್ಬೇಕಂತಿದ್ವಿ. ಬಿಕಾಸ್ ನಾನು ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೆ ಅದು ಚೆನ್ನಾಗಿದೆ ಅಂತ. ಇಟ್ಸ್ ಅ ಮ್ಯೂಸಿಯಂ, ವುಡ್ಡಿಂದ ಕಾವ್ ಮಾಡಿರೋಂಥ ಮ್ಯೂಸಿಯಂ ಅದು. ಸುತ್ತ ವಾಟರ್ ಇದೆ, ಮಧ್ಯದಲ್ಲ ಮ್ಯೂಸಿಯಂ ಇರೋದು. ನಿಮಗೆ ಅದು ರಿಯಲ್ ಆಗಿ ನೋಡೋಕೆ ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಎಂಟ್ರಿ ಟಿಕೆಟ್ ಅಂತ ಪೇ ಮಾಡಿದ್ವೋ ಇಲ್ವೋ ಐ ಡೋಂಟ್ ರಿಮೆಂಬರ್, ಬಿಕಾಸ್ ಅವ್ರು ನಮಗೆ ಟಿಕೆಟ್ಸ್ನ ತೊಗೊಂಡಿದ್ದು. ಒಂದು 100 ಥೈ ಬಾತ್ ಪೇ ಮಾಡಿರ್ಬೋದು ನಾವಲ್ಲಿ ಎಂಟ್ರಿ ಟಿಕೆಟ್, ಅಥವಾ 200 ಥೈ ಬಾತ್ ಪೇ ಮಾಡಿದ್ವಿ. ನನಗೆ ಕರೆಕ್ಟಾಗಿ ನೆನಪಿಲ್ಲ ಅಲ್ಲಿ ಎಷ್ಟು ಪೇ ಮಾಡಿದ್ವಿ ಅಂತ. ಬಟ್ ಇಟ್ ಈಸ್ ಅ ವರ್ತ್ ಎಕ್ಸ್ಪೀರಿಯನ್ಸ್. ನೀವು ಥೈಲ್ಯಾಂಡಿಗೆ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಬ್ಯಾಂಕಾಕ್, ಇದು ಪಟಾಯದಲ್ಲಿದ್ದಲ್ವ, ಅಲ್ಲಿಗೆ ಟ್ರಾವೆಲ್ ಮಾಡ್ತಿದ್ರೆ ಇಟ್ ಈಸ್ ವರ್ತ್ ಇಟ್. ನೀವು ವಿಸಿಟ್ ಮಾಡ್ಬೋದು. ಸೊ ದ್ಯಾಟ್ಸ್ ಇಟ್. ಸೊ ಅಲ್ಲೇ ಮುಗೀತು. 6th ಡೇ ನಾವು ಪಟಾಯದಲ್ಲಿ ಮುಗಿಸಿದ್ವಿ. 7th ಡೇ ನಾವು ಪಟಾಯಿಂದ ಬ್ಯಾಂಕಾಕಿಗೆ ಹೋದ್ವಿ. ಅಲ್ಲಿ ನಾವು ಹೋದಾಗ ನಾವು ವಿಸಿಟ್ ಮಾಡಿದ್ದು ಟೆಂಪಲ್ಸ್. ಒಂದು ಟೆಂಪಲ್ ಹೆಸರು ಮರ್ತೋಗ್ಬಿಟ್ಟಿದೆ ನನಗೆ, ಗೋಲ್ಡನ್ ಬುದ್ಧ ಟೆಂಪಲ್ ಅನ್ಸುತ್ತೆ, ಇನ್ನೊಂದು ರಿಕ್ಲೈನಿಂಗ್ ಬುದ್ಧ. ಎರಡಕ್ಕೂ ಅಷ್ಟೇ 50 ಥೈ ಬಾತ್ ಸಮಥಿಂಗ್ ಏನೋ ಪೇ ಮಾಡಿದ್ದು ನಾವು. ಅದೆರಡು ಕೂಡ ನಮ್ಮ ಏಜೆನ್ಸಿ ಅವರೇ ಇನ್ಕ್ಲೂಡ್ ಮಾಡಿದ್ರು. ಸೊ ಅವತ್ತಷ್ಟೇ. ಬ್ಯಾಂಕಾಕ್ ಇಸ್ ಆಲ್ ಅಬೌಟ್ ಶಾಪಿಂಗ್. ಎಷ್ಟು ಹುಚ್ಚರು ತರ ಶಾಪ್ ಮಾಡಿದೀವಿ ನಾವು ಅಂತಂದ್ರೆ, ವಿ ಶಾಪ್ಡ್ ಕ್ರೇಜಿಲಿ. ಎಷ್ಟು ಚೆನ್ನಾಗಿತ್ತು ಅಲ್ಲಿ ಅಂದ್ರೆ ಇಟ್ ಇಸ್ ಅ ಶಾಪರ್ಸ್ ಪ್ಯಾರಡೈಸ್. ಅದಕ್ಕೆ ಹೇಳ್ತಾರಲ್ಲ ಬ್ಯಾಂಕಾಕಿಗೆ ಖಾಲಿ ಸೂಟ್ಕೇಸಲ್ಲಿ ಹೋಗ್ಬೇಕಂತ. ಇಟ್ ಇಸ್ ಸೋ ಟ್ರೂ. ಇವನ್ ದ ಲಗೇಜಸ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇಟ್ ವಾಸ್ ವರ್ತ್ ಇಟ್. ಲೈಕ್ ಇಂಡಿಯಾದಲ್ಲಿ ಸಿಗೋ ಪ್ರೈಸಸ್ಗಿಂತ ಎಲ್ಲ ಅಲ್ಲಿ ಪ್ರೈಸಸ್ ಚೆನ್ನಾಗಿತ್ತು. ನಾವು ಸಿನ್ಸ್ ವಿ ಹ್ಯಾಡ್ ಲಗೇಜ್ ರಿಸ್ಟ್ರಿಕ್ಷನ್ಸ್, ಅಂದ್ರೆ ವೆಯ್ಟ್ ಇಷ್ಟೇ ತೊಗೊಂಡೋಗ್ಬೇಕಂತ ಏರ್ಪೋರ್ಟ್ಸ್ ಅಲ್ಲಿ ಇರುತ್ತಲ್ಲ, ಸೊ ನಮಗೆ ತೊಗೊಳಕ್ಕಾಗಲ್ಲ. ವಾಸ್ ಅಟ್ ದ ಎಂಡ್ ಆಫ್ ದ ಡೇ ನಾನು ವಾಸ್ ರೆಡಿ ಟು ಟೇಕ್ ಅ ಎಕ್ಸ್ಟ್ರಾ ಲಗೇಜ್ ಅಂಡ್ ಹೋಗೋಣ ಅಂತಾನಿದ್ದೆ. ಆಮೇಲೆ ಹೇಗೋ ಲೈಕ್ ಕಿಡ್ಡಿದ್ದು ಸ್ವಲ್ಪ ಇತ್ತು, ಅವಳದ್ರೆಲ್ಲ ಡಂಪ್ ಮಾಡ್ಕೊಂಡು ಆಮೇಲಿಂದ ಹೇಗೋ ಮ್ಯಾನೇಜ್ ಮಾಡಿದ್ವಿ. ದಟ್ ಸೆಟ್ ಆಲ್ಮೋಸ್ಟ್ ಆಲ್ ದ ಎಕ್ಸ್ಪೆನ್ಸಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇನ್ನೊಂದು ಪಾಯಿಂಟರ್ ನಾನು ಮಿಸ್ ಮಾಡಿದೆ, ದಟ್ ಈಸ್ ಅ ಲೋಕಲ್ ಸಿಮ್ ಕಾರ್ಡ್ಸ್. ನೀವು ಯಾವಾಗಲಾದ್ರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಿದ್ರೆ ಇಂಡಿಯನ್ ನೆಟ್ವರ್ಕ್ ಅಲ್ಲಿ ನಾವು
ಮನೆಯವ್ರ ಜೊತೆ ಮಾತಾಡೋಕ್ಕಾಗಲಿ ಅಥವಾ ಇಂಟರ್ನೆಟ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಅ ಲೋಕಲ್ ಸಿಮ್ ಕಾರ್ಡ್ ಅಥವಾ ಈ ಸಿಮ್ ಕಾರ್ಡ್ ತಗೋಬೇಕು, ಅಥವಾ ನೀವು ಇಂಟರ್ನ್ಯಾಷನಲ್ ರೋಮಿಂಗ್ನ ಹಾಕ್ಸ್ಕೋಬೇಕು. ಈ 3 ಆಪ್ಷನ್ ಇರುತ್ತೆ. ಫಸ್ಟ್ ನಾವು ಎಲ್ಲರ ತರನೇ ಲೋಕಲ್ ಸಿಮ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಈ ಸಿಮ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು, ಅದಕ್ಕೆ ಬೇಡ ಅನ್ಬಿಟ್ಟು ಲೋಕಲ್ ಸಿಮ್ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಅಂದ್ರೆ ಅಲ್ಲಿಗೆ ಹೋಗಿ ನೀವು ಸಿಮ್ ಕಾರ್ಡ್ ತಗೊಂಡು ನಿಮ್ ಸಿಮ್ ಕಾರ್ಡ್ ನ ತೆಗೆದು ಆ ಸಿಮ್ ಕಾರ್ಡ್ ನ ಹಾಕೋಬೇಕು. ನನಗೆ ವಾಸ್ ನಾಟ್ ಕನ್ವಿನ್ಸ್ ಬೈ ದಟ್ ಐಡಿಯಾ. ಪ್ರಾಬ್ಲಿ ನಾವು ಬರ್ಡೇ ಟೈಮಲ್ಲಿ ಹೋಗಿಲ್ಲ ಅಂದಿದ್ರೆ ನಾವು ಅದನ್ನ ಕನ್ಸಿಡರ್ ಮಾಡ್ತಿದ್ವಿ ಅನ್ಸುತ್ತೆ. ಯಾಕಂದ್ರೆ ಬರ್ಡೇ ಟೈಮಲ್ಲಿ ತುಂಬಾ ವಿಷಸ್ ಬರ್ತಾ ಇರುತ್ತೆ, ಅಥವಾ ಬೇರೆ ಏನಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಇಂಡಿಯನ್ ನಂಬರ್ನ ಇಟ್ಕೋಬೇಕು ಅಂತ ವಿ ಡಿಸೈಡೆಡ್. ಕಿಡ್ಡಿ ಅಂದ್ಲು ಇಲ್ಲ ನಾನು ಇಂಟರ್ನ್ಯಾಷನಲ್ ರೋಮಿಂಗ್ ಹಾಕ್ಸ್ಕೊತೀನಿ ಅಂತ, ಬಿಕಾಸ್ ಅವಳು IT ಕಂಪ್ನಿಲಿ ವರ್ಕ್ ಮಾಡ್ತಿರೋದು. ಅವ್ರ ಕಂಪ್ನಿಯಿಂದ ದೇ ಕ್ಯಾನ್ ಕ್ಲೇಮ್ ದ ಬಿಲ್ಸ್ ಅಂತೆ. ಸೊ ಶಿ ಟೋಲ್ಡ್ ಓಕೆ ಐಲ್ ಟೇಕ್ ದ ಇಂಟರ್ನ್ಯಾಷನಲ್ ರೋಮಿಂಗ್ ಅಂತ. ಓಕೆ ಐಲ್ ಟೆಲ್ ಯು ಇಂಟರ್ನ್ಯಾಷನಲ್ ರೋಮಿಂಗ್ ಎಷ್ಟು ಬೀಳುತ್ತೆ ಅಂತ. ನಾವು 9 ಡೇಸಿಗೆ ಟ್ರಾವೆಲ್ ಮಾಡ್ತಿದ್ವಿ ಅಲ್ವಾ, 10 ಡೇಸಿಗೆ ಇಂಟರ್ನ್ಯಾಷನಲ್ ರೋಮಿಂಗ್ 5000 ರೂಪೀಸ್ ಬೀಳುತ್ತೆ ನಿಮಗೆ. ಅನ್ಲಿಮಿಟೆಡ್ ಡಾಟಾ ಇರುತ್ತೆ ಅಂಡ್ ಕಾಲ್ಸ್ ಅಷ್ಟೇ ಅನ್ಲಿಮಿಟೆಡ್ ಇರುತ್ತೆ. ಬಟ್ ಫಾರ್ ಸಮ್ ರೀಸನ್ ಕಿಡ್ಡಿ ಫೋನ್ ಇಂದ ನಾರ್ಮಲ್ ಕಾಲ್ ಹೋಗ್ತಾ ಇರ್ಲಿಲ್ಲ, ವಾಟ್ಸ್ಆಪ್ ಕಾಲ್ ಮಾತ್ರ ಹೋಗ್ತಾ ಇದ್ದಿದ್ದು. ನಾನು ಅವಳು ಹೇಗಿದ್ರು ತಗೊಂಡಿದ್ಲ ಅಂತ ಅವಳದೇ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೆ. ಹಿಂಗ್ ಮಾಡಿದ್ವಿ ನಾವು. ನೀವು ಅಲ್ಲಿ ಹೋದ ತಕ್ಷಣನೇ ಲೈಕ್ ನೀವು ಯಾವ ಕಂಟ್ರಿಗೆ ಹೋಗ್ತೀರ ಅಲ್ಲಿ ಹೋಗಿ ಲ್ಯಾಂಡ್ ಆದ ತಕ್ಷಣನೇ ರೋಮಿಂಗ್ ನ ಆನ್ ಮಾಡ್ಕೊಂಡು ಅವ್ರದ್ದು ಲೋಕಲ್ ಸಿಮ್ ಇರುತ್ತೆ. ಈಗ ನಮ್ದು ಐಡಿಯಾ, ಏರ್ಟೆಲ್, ವೋಡಾಫೋನ್ ಆ ಥರ ಇರುತ್ತಲ್ಲ, ಅವ್ರದ್ದು ASN ಅಂತ ಏನೋ ಬರುತ್ತೆ ಥೈಲ್ಯಾಂಡ್, ಅದನ್ನ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಹೋದ ತಕ್ಷಣನೇ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಟರ್ನೆಟ್. ನೀವು ಲೋಕಲ್ ಸಿಮ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ತಗೊಳಕ್ಕೆ ಅಂದ್ರೆ ನೀವು ಏರ್ಪೋರ್ಟ್ ಅಲ್ಲೇ ಲೋಕಲ್ ಸಿಮ್ ತಗೋಬಹುದು, ಅಥವಾ ರೋಡಲ್ಲಿ ಅಲ್ಲಿ ಸಿಮ್ ಮಾರ್ತಾ ಇರ್ತಾರೆ. ನಾವು ಯಾವ್ದಕ್ಕೂ ಅಕಸ್ಮಾತ್ ಇಂಟರ್ನ್ಯಾಷನಲ್ ರೋಮಿಂಗ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಅಂತ ಸ್ಪೇರ್ ಫೋನ್ಸ್ ಕ್ಯಾರಿ ಮಾಡಿದ್ವಿ, ನಾನು ಮತ್ತೆ ಕಿಡ್ಡಿ ಇಬ್ರು. ನಮ್ಗೆ ನಮ್ ಫೋನಲ್ಲೇನೆ ಲೋಕಲ್ ಸಿಮ್ ನ ಹಾಕೋದು ಬೇಡ ಅಂತ ಅನ್ಸ್ತು. ಸೊ ಸ್ಪೇರ್ ಫೋನ್ ಕ್ಯಾರಿ ಮಾಡಿದ್ವಿ, ಅದಕ್ಕೆ ಸಿಮ್ ಹಾಕೊಂಡು ಅದರಿಂದ ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡೋಣ ಅಂತ. ಬಟ್ ಆ ತರ ಸಿಚುಯೇಷನ್ ಬರ್ಲಿಲ್ಲ, ಅವಳದೇ ನಾನು ಯೂಸ್ ಮಾಡ್ತಿದ್ದೆ ಥ್ರೂ ಔಟ್ ದ ಟ್ರಿಪ್. ಸೊ ಯಾ ದಟ್ಸ್ ಇಟ್ ಅಬೌಟ್ ದ ಏನಂತಾರೆ ಸಿಮ್ ಇನ್ಫಾರ್ಮೇಶನ್. ಸೊ ದಟ್ಸ್ ಇಟ್ ಫಾರ್ ದ ಥೈಲ್ಯಾಂಡ್ ಎಕ್ಸ್ಪೆನ್ಸ್. ನಾವ್ ಎಷ್ಟು ಸ್ಪೆಂಡ್ ಮಾಡಿದ್ವಿ ಅದೆಲ್ಲ. ಲೈಕ್ ಓವರ್ ಆಲ್ ನಾನು ಹೇಳೋದಿದ್ರೆ ನಮ್ಗೆ ಫ್ಲೈಟ್ಸ್ ಮತ್ತೆ ಅವ್ರಿಗೆ ಪೇ ಮಾಡಿದ್ದೆ 70,000 to 80,000 ಬೀಳ್ತು. ಅದ್ರ ಜೊತೆಗೆ ನನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂದ್ರೆ ಈಗ ನೋಡಿ 2 times ಊಟ ನಮ್ದೇ ಖರ್ಚಿದ್ದು, ಮತ್ತೆ ಎಷ್ಟೊಂದು ಎಂಟ್ರಿ ಫೀಸಸ್ ಕೂಡ ನಾವೇ ಪೇ ಮಾಡಿದ್ದು, ಮತ್ತೆ ಶಾಪಿಂಗ್ ಎಕ್ಸ್ಪೆನ್ಸಸ್ ಅದೆಲ್ಲ ನಮ್ಮ ಮೇಲೆ ಬೀಳುತ್ತೆ. ಅದೆಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ 1,10,000 to 15,000 ಆಗಿದೆ ಓವರ್ ಆಲ್ ಹೇಳ್ಬೇಕಂತಂದ್ರೆ. ಪರ್ಸನಲ್ ಎಕ್ಸ್ಪೆನ್ಸಸ್ ಬಿಟ್ಟು ಹೇಳ್ಬೇಕನ್ನೋದಾದ್ರೆ ನಿಮಗೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 80,000 to 90,000 ಅಂತ ಹೇಳ್ಬೋದು ಅಪ್ರಾಕ್ಸ್ ಆಗಿ. ಬಿಕಾಸ್ ಪರ್ಸನಲ್ ಎಕ್ಸ್ಪೆನ್ಸ್ ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗುತ್ತೆ. ಸೊ ಯಾ ನಿಮ್ಗೆ ಈ ತರ ನೀವೇನಾದ್ರೂ ಏಜೆನ್ಸಿ ಮೂಲಕ ಹೋಗ್ತಾ ಇದ್ದೀರಾ ಅನ್ನೋದಾದ್ರೆ ಅವ್ರಿಗೆ ಪೇ ಮಾಡೋದು, ಮತ್ತೆ ಫ್ಲೈಟ್ ಚಾರ್ಜಸ್ ಬಿಟ್ರೆ ಊಟಕ್ಕಂತ ನಿಮ್ಗೆ ಅಷ್ಟೊಂದು ಖರ್ಚಾಗಲ್ಲ. ನೀವು ಸೋಲೋ ಟ್ರಾವೆಲ್ ಮಾಡ್ತಿದ್ರೆ ಪ್ರಾಬ್ಲಮ್ ಆಗ್ಬೋದು. ಈ ತರ ಇಬ್ರು ಹೋಗಿದ್ದಕ್ಕೆ ನಮಗೆ ಸ್ಪ್ಲಿಟ್ ವೈಸ್ ಎಕ್ಸ್ಪೆನ್ಸ್ ಆಯ್ತು. ನೀವು ಗ್ರೂಪಲ್ಲಿ ಹೋಗ್ತಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಮಗೆ 1 ಮೀಲ್ಗೆ ನಾವು ಯಾವಾಗ್ಲೂ 200 to 300 ಒಳಗಡೆನೆ. ಇದುವರೆಗೂ ನಾವು 350 ಮಾಡಿರ್ಬೋದು ನಾವು ಮ್ಯಾಕ್ಸಿಮಮ್. 1 ಮೀಲ್ಗೆ ಅಮೌಂಟ್ 350 ಮಾಡಿದೀವಿ. ಅಂದ್ರೆ ಇಬ್ಬರಿಂದ ಸ್ಪ್ಲಿಟ್ ಮಾಡ್ಕೊಂಡ್ರೆ 150 ಥೈ ಬಾತ್ ಬರುತ್ತೆ. ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ಒಂದು 400 ರೂಪೀಸ್ ಅಂತ ಅನ್ಕೊಳ್ಳಿ. ಸೊ ಯಾ ಮೀಲ್ ಅಷ್ಟೊಂದು ಕಾಸ್ಟ್ ಆಗ್ತಿರಲಿಲ್ಲ ನಮಗೆ. ಇನ್ನೊಂದು ಏನಂದ್ರೆ ನಾವು ಸ್ನ್ಯಾಕ್ಸ್ನ ಟ್ರೈ ಮಾಡ್ತಿದ್ವಿ ಬೇರೆ ಬೇರೆದು ಮನೆಗೆ ತೊಗೊಂಡೋಗಕ್ಕಂತ. ಸುಮ್ಮನೆ ರ್ಯಾಂಡಮಾಗಿ ಯಾವ್ದಾದ್ರು ಚಾಕ್ಲೇಟ್ಸ್ ಪಿಕ್ ಮಾಡೋದು ಬೇಡ ಅಂತ 7-Eleven ನೀವು ಥೈಲ್ಯಾಂಡ್ ಹೋಗೋದಿದ್ರೆ ಮಿಸ್ ಮಾಡದೆ 7-Eleven ವಿಸಿಟ್ ಮಾಡಬೇಕು. ಇಟ್ ಈಸ್ ಅ ಕನ್ವೀನಿಯಂಟ್ ಸ್ಟೋರ್. ನಿಮಗೆ ಅಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡಿರೋ ಫುಡ್ ಸಿಗುತ್ತೆ, ಆಮೇಲೆ ಸ್ಯಾಂಡ್ವಿಚಸ್ ಸಿಗುತ್ತೆ, ನೂಡಲ್ಸ್ ಸಿಗುತ್ತೆ, ಅಲ್ಲೇ ಹಾಟ್ ವಾಟರ್ ಇರುತ್ತೆ. ನೀವು ಹಾಟ್ ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇನ್ಸ್ಟೆಂಟ್ ನೂಡಲ್ಸ್ ತಿನ್ಬೋದು. ಆ್ಯಂಡ್ ಚಿಪ್ಸು, ಚಾಕ್ಲೇಟ್ಸು, ಕೇಕ್ಸು, ಮತ್ತು ಏನಂತಾರೆ ಮಿಲ್ಕ್ ಶೇಕ್ಸ್. ಲೈಕ್ ನಾವು ಚಾಕ್ಲೇಟ್ ಲ್ಯಾಟೆ ಅಂತ ಒಂದು ತೊಗೋತಿದ್ವಿ, ಅಲ್ಲಿ ಪುಟ್ ಅಪ್ ದ ಫೋಟೋ ಯರ್ ಸಖತ್ತಾಗಿತ್ತು ಟೇಸ್ಟು. ನೀವು ಅಲ್ಲಿ ಶುಗರ್ ಲೆವೆಲ್ ಕೂಡ ಸೆಲೆಕ್ಟ್ ಮಾಡ್ಬೋದು. 50% ಬೇಕಾ, 80% ಬೇಕಾ, 100% ಬೇಕಂತ ಒಂಥರ ಕೂಲ್ ಎಕ್ಸ್ಪೀರಿಯನ್ಸ್. ಇಂಡಿಯಾದಲ್ಲಿ ಅದಿಲ್ಲ ಅಲ್ವಾ. ಸೊ 7-Eleven ಎಕ್ಸ್ಪೀರಿಯನ್ಸ್ನ ಮಾಡಿ ನಾವು ಡೈಲಿ 7-Eleven ವಿಸಿಟ್ ಮಾಡ್ತಿದ್ವಿ. ನನ್ನ ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು 7-Elevenಗೆ ಹೋಗೋಣ, ಮಧ್ಯಾಹ್ನ ಆದರೆ 7-Elevenಗೆ ಹೋಗೋಣ ಅಂತ ಅಷ್ಟು ಸಲ 7-Eleven ವಿಸಿಟ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಚಿಕ್ಕ ಚಿಕ್ಕ ಕೇಕ್ಸ್ ಇರ್ತಾಯಿತ್ತು. ಡೈಲಿ ಡೆಸರ್ಟ್ಸ್ ತಿಂತಾಯಿದ್ವಿ ನಾವು, ಯಾವ್ದಾದ್ರು ಒಂದು ಡೆಸರ್ಟ್ನ. ಚಾಕ್ಲೇಟ್ ಡೆಸರ್ಟ್ಸ್ ಅಂತ ನಮ್ಗೆ ತುಂಬ ಇಷ್ಟ ಆಯಿತು. ನನ್ನ ಬರ್ಡೇಗೆ ಅಷ್ಟೇ ರಾತ್ರಿ ನಾವು ಕಟ್ ಮಾಡಿದ್ದು ಆ ಕ್ಯೂಟ್ ಕೇಕು 7-Eleven. ಕಿಡ್ಡಿ ಬರ್ಡೇಲು ನಾವು 7-Eleven ಕೇಕ್ಸ್ ತೊಗೊಂಡಿದ್ದು. ಸೊ ನಂಗಂತೂ ಅದು ತುಂಬ ಇಷ್ಟ ಆಯಿತು. ಆ ಕಾನ್ಸೆಪ್ಟ್ ಯಾಕೆ ಇಂಡಿಯಾದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಸಖತ್ ಅಂದರೆ ಒಂಥರ ಚೆನ್ನಾಗಿದೆ ಅದು ಎಕ್ಸ್ಪೀರಿಯನ್ಸ್. ಸೊ ಅದನ್ನು ಬಿಟ್ಟರೆ ನೀವು ಇನ್ಯಾವ್ದ್ರ ಮೇಲೆ ಖರ್ಚು ಮಾಡ್ತೀರಾ? ಅದೇ ನೆಕ್ಸ್ಟು ಶಾಪಿಂಗ್ ಅಂತ, ಅದು ಪರ್ಸ್ನಲ್ ಎಕ್ಸ್ಪೆನ್ಸ್ ಬಿಡಿ. ಅದು ನೀವೇನು ಶಾಪ್ ಮಾಡ್ತೀರಾ ಅದು ಇಟ್ ಡಿಪೆಂಡ್ಸ್ ಅಲ್ವಾ, ಒಬ್ಬರಿಂದ ಒಬ್ಬರಿಗೆ. ಇಟ್ಸ್ ವೆರಿ ಸಬ್ಜೆಕ್ಟಿವ್. ಮೀಲ್ಸ್ ಅಂತ ನಾವು ಥೈಲ್ಯಾಂಡಲ್ಲಿ ಸ್ಟಾರ್ಟಿಂಗ್ 2 ದಿನ ಅಷ್ಟೇ ಥೈ ಫುಡ್ ತಿಂದಿದ್ದು.
ಮತ್ತು ಅವರು ತುಂಬ ಉಪ್ಪು ಹಾಕ್ತಾರೆ ಅವ್ರು ಎಲ್ಲ ಡಿಶಸ್ಗೂ. ಸಖತ್ ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ಸ್ಲಶಿ ಟ್ರೈ ಮಾಡಿ. ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಸ್ಲಶೀಸ್ ಇರುತ್ತೆ ಅಲ್ಲಿ. ಲೈಕ್ ಏನಂದರೆ ಅದು ವಾಟರ್ಮೆಲನ್ ಸ್ಲಶಿ, ಮ್ಯಾಂಗೋ ಸ್ಲಶಿ, ಕೋಕೋನಟ್ ಸ್ಲಶಿ ಆ ಥರ ಇರುತ್ತೆ. ಮಿಲ್ಕ್ ಹಾಕಿರಲ್ಲ ಅದಕ್ಕೆ, ಇಟ್ ಈಸ್ ಐಸ್ ಮತ್ತು ಅದು ಫ್ರೆಶ್ ಜ್ಯೂಸ್ ಹಾಕಿರ್ತಾರೆ ಫ್ರೂಟ್ಸ್ದು. ಸೊ ಡೈಲಿ ಅದೊಂದು ಕುಡಿತಿದ್ವಿ. ಇಟ್ ವಾಸ್ ವೆರಿ ರಿಫ್ರೆಶಿಂಗ್. 50 ಥೈ ಬಾತ್ ಅದಕ್ಕೆ ಇಷ್ಟು ದೊಡ್ಡದು ಕೊಡ್ತಾಯಿದ್ರು. ಒಂದು ತೊಗೊಂಡು ನಾನು ಇಬ್ಬರು ಶೇರ್ ಮಾಡ್ಕೊತಿದ್ವಿ. ಅದನ್ನು ಟ್ರೈ ಮಾಡಿ ನೀವು. ಆಮೇಲೆ ಫುಕೆತ್ ನೂಡಲ್ಸ್ ಟ್ರೈ ಮಾಡಿ, ಅದು ಕೂಡ ಚೆನ್ನಾಗಿತ್ತು. ಡೈಲಿ ನಾವು ಕ್ರಿಸ್ಪಿ ಚಿಕನ್ ತಿಂತಾಯಿದ್ವಿ, ಅದು ನಂಗೆ ಇಷ್ಟ ಆಗ್ತಾಯಿತ್ತು. ಪಿಜ್ಜಾ ಎಲ್ಲ ಅಷ್ಟಕ್ಕಷ್ಟೇ. ನೀವು ಪಿಜ್ಜಾ ಆರ್ಡರ್ ಮಾಡೋದಿದ್ರೆ ಗ್ರ್ಯಾಬಿಂದ ಮಾಡಿ, ಯಾಕಂದರೆ ಅಲ್ಲಿ ಹೇಳಿದ್ನಲ್ಲ ನಾನು, ಮೆಕ್ಡಾನಲ್ಡ್ಸು ಮತ್ತು ಸಮಥಿಂಗ್ ಬರ್ಗರ್ ಕಿಂಗ್ ಅದೆಲ್ಲ ಇರುತ್ತಲ್ವ. ಸೊ ಅಲ್ಲಿಂದ ನೀವು ಮಾಡಿದ್ರೆ ಅಟ್ಲೀಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಅವಾಗ ಅಲ್ಲಿಂದ ನಾವು ಒಂದಷ್ಟು ಸಲ ಫುಡ್ ಆರ್ಡರ್ ಮಾಡ್ತಿದ್ವಿ. ಗ್ರ್ಯಾಬಲ್ಲೆಲ್ಲ ಆರ್ಡರ್ ಮಾಡಿದಾಗ 200 ಥೈ ಬಾತ್ ಅಷ್ಟೇ ಆಗ್ತಾಯಿದ್ದು ನಮಗೆ ಇಬ್ಬರಿಂದ. ಸೊ ಅದನ್ನು ಮಾಡಿ. ಇನ್ನೊಂದೇನಂತ ಅಂದರೆ ಮರಿದೆ ಗೆಟ್ ಥೈ ಮಸಾಜ್. ಇನ್ನೊಂದೇನೆಂದರೆ ಮ್ಯಾಂಗೋ ಸ್ಟಿಕ್ಕಿ ರೈಸ್, ಇಟ್ಸ್ ವೆರಿ ಹೈಪಪ್ ಡೆಸರ್ಟ್ ಇನ್ ಥೈಲ್ಯಾಂಡ್. ಬಟ್ ನನಗೆ ಇಂಟರ್ನೆಟಲ್ಲಿ ಅಷ್ಟು ಹೈಪಪ್ ಮಾಡಿರೋಷ್ಟು ಅದ್ರ ಟೇಸ್ಟು ಇಷ್ಟ ಆಗಲಿಲ್ಲ. ಮ್ಯಾಂಗೋಸ್ ತುಂಬ ಸ್ವೀಟ್ ಇತ್ತು, ಬಟ್ ಅದು ಆ ಸ್ಟಿಕ್ಕಿ ರೈಸ್ ಜೊತೆ ಏನು ಅಷ್ಟು ಇಷ್ಟ ಆಗ್ತಿರಲಿಲ್ಲ ನನಗೆ. ಐ ವಿಲ್ ಗಿವ್ ಇಟ್ 7.5 ಔಟ್ ಆಫ್ 10 ಅಷ್ಟು ಇಷ್ಟ ಆಯಿತು. ತುಂಬ ಜಾಸ್ತಿ ಇವರು ವಾವ್ ಸಕ್ಕತ್ತಾಗಿರುತ್ತೆ ಡೆಸರ್ಟ್ ಅಂತೆಲ್ಲ ಹೇಳ್ತಾರಲ್ಲ, ಹಾಗೇನು ಇಷ್ಟ ಆಗಲಿಲ್ಲ. ನಾನು ಒಂದೇ ಸಲ ತಿಂದಿದ್ದು. ಕೊಕೊನಟ್ ಐಸ್ ಕ್ರೀಮ್ಸ್ ಟ್ರೈ ಮಾಡಿ, ಇಟ್ ಈಸ್ ವೆರಿ ಫೇಮಸ್ ಅಲ್ಲಿ. ಅದು ಬಿಟ್ಟರೆ ವಿ ಗಾಟ್ ಅ ಫುಟ್ ಮಸಾಜ್. ಯಾಕಂದರೆ ನಾವು ಆಲ್ವೇಸ್ ಗೆಟ್ ಅ ಫುಟ್ ಮಸಾಜ್ ಆನ್ ದ ಲಾಸ್ಟ್ ಡೇ ಆಫ್ ಯುವರ್ ಟ್ರಿಪ್, ಅಥವಾ ಇಫ್ ಯು ಕ್ಯಾನ್ ಅಫೋರ್ಡ್ ಇಟ್ ಮಾಡಿಸ್ಕೋಬೋದು 2 days ಒನ್ಸು. ಬಟ್ ನಾವು ಲಾಸ್ಟ್ ಡೇ ಆಫ್ ದ ಟ್ರಿಪ್ ಮಾಡಿಸ್ಕೊಂಡ್ವಿ. ಅಫೋರ್ಡ್ ಇಟ್ ಅನ್ನೋದಕ್ಕಿಂತ ನಮಗೆ ಟೈಮೇ ಇರಲಿಲ್ಲ. ಸೊ ಬ್ಯಾಂಕಾಕಲ್ಲಿ ಮಾಡಿಸ್ಕೊಂಡಿದ್ದು ನಾವು. ನಮ್ಮ ಹೋಟೆಲ್ ಕೆಳಗಡೆನೇ ಇತ್ತು ಗೊತ್ತಾ. ಇನ್ನೊಂದೇನೆಂದರೆ ವೈಲ್ ಫಸ್ಟ್ ಐ ವಿಲ್ ಫಿನಿಶ್ ದಿಸ್. ಸೊ ನಾವು ಫುಟ್ ಮಸಾಜ್ಗೆ 250 ಥೈ ಬಾತ್ ಪೇ ಮಾಡಿದ್ವಿ ಇಬ್ಬರಿಂದ. ಯೂಶಲಾಗಿ 1 hour ಮಾಡ್ತಾರಂತೆ. ನಮಗೆ ಅವತ್ತು ಟೈಮ್ ಇರಲಿಲ್ಲ, ಬಿಕಾಸ್ ನಾವು ಇಂಡಿಯಾಗೆ ವಾಪಸ್ ಬರ್ತಿದ್ದರಿಂದ ಶಾಪ್ ಮಾಡಿದ್ದೆಲ್ಲ ವಾಪಸ್ ಪ್ಯಾಕ್ ಮಾಡಬೇಕಾಗಿತ್ತು, ತುಂಬ ಕೆಲಸ ಇತ್ತು. ಅದಕ್ಕೆ ನಾನು ಕಿಡಿ ವಾಸ್ ಲೈಕ್ ಹಾಫ್ ಆನ್ ಅವರ್ ಮಾಡಿ ವಿಲ್ ಸ್ಪ್ಲಿಟ್ ದ ಅಮೌಂಟ್ ಅನ್ನೋ ಥರ. ಬೇರೆಯವ್ರು ಯಾರೂ ಒಪ್ಕೋತಾ ಇರಲಿಲ್ಲ ಹಾಫ್ ಆನ್ ಅವರ್ ಮಾಡೋಕ್ಕೆ. ಇಲ್ಲ, ಯು ಶುಡ್ ಗೆಟ್ ಇಟ್ 1 hour ಹಂಗೆ ಅಂತಿದ್ರು. ನಮ್ಮ ಹೋಟೆಲ್ಲು ಗ್ರ್ಯಾಂಡ್ ಆಲ್ಪೈನ್ ಅನಿಸುತ್ತೆ ಲಾಸ್ಟ್ ಹೋಟೆಲ್ ಇದು ನಾವು ಬುಕ್ ಮಾಡಿದ್ದು. 4 ಹೋಟೆಲ್ ಸ್ಟೇ ಆಗಿದ್ವಿ. ದಿಸ್ ವಾಸ್ ದ ಲಾಸ್ಟ್ ಹೋಟೆಲ್. ಐ ವುಡ್ ಹೈಲಿ ರೆಕಮೆಂಡ್ ದಿಸ್ ಹೋಟೆಲ್ ಅಷ್ಟೇ ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ ವಾಸ್ ಇನ್ ದ ಪ್ರೈಮ್ ಏರಿಯಾ. ನಾವು ಹೋಟೆಲಿಂದ ಕೆಳಗಡೆ ಇಳಿದು ಬಂದ ತಕ್ಷಣನೇ ಪ್ರಾತನಮ್ ಮಾರ್ಕೆಟ್ ಇದ್ದಿದ್ದು. ನಾನು ಆಲ್ಮೋಸ್ಟ್ ಶಾಪ್ ಮಾಡಿರೋದು ಪ್ರಾತನಮ್ ಮಾರ್ಕೆಟಿಂದನೇ. ನನಗೆ ಎಲ್ಲ ಇಷ್ಟ ಆಗಿದ್ದು ಅಲ್ಲಿಂದನೇ. ತುಂಬ ಚೆನ್ನಾಗಿರೋ ಸ್ಟಾಲ್ಸ್ ಇತ್ತು, ತಿನ್ನಕ್ಕಿರ್ಬೋದು, ಶಾಪಿಂಗ್ ಇರ್ಬೋದು, ಎಲ್ಲ ಹತ್ರ ಇತ್ತು. ಆ್ಯಂಡ್ ಇಫ್ ಯು ಆಸ್ಕ್ ಮೀ, ಶಾಪಿಂಗ್ ವೈಸ್ ಪ್ಲಾಟಿನಮ್ ಮಾರ್ಕೆಟ್ ಈಸ್ ವೆರಿ ಓವರ್ ಹೈಪ್ಡ್ ಅಂತ ಅನಿಸುತ್ತೆ ಆ್ಯಂಡ್ ಓವರ್ ಪ್ರೈಸ್ಡ್. ಲಿಟ್ರಲಿ ನಾವು ಪ್ಲಾಟಿನಮ್ ಮಾರ್ಕೆಟ್ಗೆ ಎಲ್ಲರೂ ಥೈಲ್ಯಾಂಡಲ್ಲಿ ಪ್ಲಾಟಿನಮ್ ಮಾರ್ಕೆಟ್ ಅಂತಾರೆ ಅಂತ ಹೋಗಿದ್ರೆ ಎಲ್ಲ ಕಾಸ್ಟ್ಲಿ. ಅಲ್ಲಿ ಯಾವುದೂ ತೊಗೋಬೇಕಂತ ನಮ್ಗೆ ಅನಿಸ್ಲಿಲ್ಲ. ಬಿಕಾಸ್ ನಾನು ಹೇಳ್ದಂಗೆ ನಮ್ಮ ಹೋಟೆಲ್ ಕೆಳಗಡೆನೆ ಪ್ಲಾಟಿನಮ್ ಮಾರ್ಕೆಟ್ ಇತ್ತಲ್ವ, ನಾವು ಅಲ್ಲಿ ನೋಡಿದ್ವಿ ಪ್ರೈಸಸ್ನ. ಆ ಪ್ರೈಸಸ್ಸಿಗೆ ನಾವು ಪ್ಲಾಟಿನಮ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಇಟ್ ವಾಸ್ ಅಜಗಜಾಂತರ. ಅದಕ್ಕೆ ನಾವು ಪ್ಲಾಟಿನಮಲ್ಲೇ ಶಾಪ್ ಮಾಡೋಣ ಅಂತ ಪ್ಲಾಟಿನಮಲ್ಲಿ ನಾವು ಏನೂ ಶಾಪ್ ಮಾಡಲಿಲ್ಲ, ಜಸ್ಟ್ ವಿಂಡೋ ಶಾಪಿಂಗ್ ಮಾಡಿದ್ದು. ಅದೆಲ್ಲ ನಾನು ವೀಡಿಯೋಸ್ ಹಾಕ್ತೀನಿ. ಆ್ಯಂಡ್ ಐ ವುಡ್ ಹೈಲಿ ರೆಕಮೆಂಡ್ ಯು ಟು ಶಾಪ್ ಫ್ರಮ್ ಇಂದಿರಾ ಸ್ಕ್ವೇರ್. ಇಂದಿರಾ ಸ್ಕ್ವೇರಲ್ಲಿ ತುಂಬ ಚೆನ್ನಾಗಿರೋವಂಥ, ನಾನೊಂದು ಶೋಲ್ಡರ್ ಬ್ಯಾಗ್ ಏನೋ ತೊಗೊಂಡೆ ಅನಿಸುತ್ತೆ. ಅಲ್ಲಿ ಪುಟ್ ಅಪ್ ದ ಹಾಲ್, ಅವಾಗ ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಶೋಲ್ಡರ್ ಬ್ಯಾಗ್ಸು, ವಾಚಸ್ಸು ಮತ್ತು ಎಷ್ಟೊಂದು ಥಿಂಗ್ಸು ತುಂಬ ಅಫೋರ್ಡೆಬಲ್ ಪ್ರೈಸಸಲ್ಲಿತ್ತು. ಐ ವುಡ್ ರೆಕಮೆಂಡ್ ಯು ಟು ಗೋ ಟು ಪ್ರಾತನಮ್ ಮಾರ್ಕೆಟ್ ಒಂದು, ಇನ್ನೊಂದು ಇಂದಿರಾ ಸ್ಕ್ವೇರ್. ಪ್ಲಾಟಿನಮ್ ಮಾರ್ಕೆಟ್ ಸುಮ್ಮನೆ ಇಟ್ ಈಸ್ ಹೈಪ್ಟಪ್ ಅಲ್ವಾ, ನೋಡೋಕೆ ಹೋಗಿ ಅಷ್ಟೇ. ಬಟ್ ಅಷ್ಟೇನೋ ತೊಗೋಬೇಕಂತ ಅನ್ಸಲ್ಲ ಅಲ್ಲಿ. ಸೊ ನಾವು ಇಂಡಿಯಾದಲ್ಲಿ ಕರೆನ್ಸಿ ಹೇಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಅಂತಂದರೆ, ಕಿಡ್ಡಿ ಅವ್ರದ್ದು ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಯಾರೋ ಬಂದು ಮನೆಗೇನೆ ಎಕ್ಸ್ಚೇಂಜ್ ಮಾಡಿಕೊಟ್ಟು ಹೋದ್ರು. ಎಕ್ಸ್ಚೇಂಜ್ ರೇಟ್ ಅದೆಲ್ಲ ಒಂದು 300 ರೂಪೀಸ್ ಇಸ್ಕೊಂಡ್ರು ಅನ್ಸುತ್ತೆ. ನನ್ನ ಹತ್ರ 300, ಅವಳ ಹತ್ರ 300. ಸೊ ಅವ್ರ ಡೀಟೇಲ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅವಳನ್ನ ಕೇಳಿ. ಸೊ ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ಬ್ಯಾಂಗ್ಳೂರ್ ಬೇಸ್ಡ್ ಆಗಿದ್ರೆ ಅವ್ರ ಮನೆಗೆ ಬಂದು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಅಂದ್ರೆ ನೀವು ಇಂಡಿಯನ್ ರುಪೀಸ್ ಕೊಟ್ರೆ ನಿಮ್ಗೆ ಯಾವ ಕಂಟ್ರಿದ್ ಕರೆನ್ಸಿ ಬೇಕೋ ಅವ್ರು ಅದನ್ನ ಕೊಡ್ತಾರೆ. ಅವಳೇ ಮಾಡಿಸಿದ್ದು ಎಕ್ಸ್ಚೇಂಜ್, ಅವಳು ಬೆಂಗಳೂರಲ್ಲಿ ಇರೋದು. ಸೊ ನಾನು ಮಂಡ್ಯದಿಂದ ಹೋಗೋಷ್ಟರಲ್ಲಿ ಅವಳು ಆಲ್ರೆಡಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಿದ್ಲು. ದಟ್ ಸೆಟ್ ಐ ಥಿಂಕ್ ನಾನು ಆಲ್ಮೋಸ್ಟ್ ಆಲ್ ದ ಪಾಯಿಂಟರ್ಸ್ನ ಕವರ್ ಮಾಡಿದ್ದೀನಿ. ನಾನು ಏನೇನು ಹೇಳ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ಹೇಳಿದ್ದೀನಿ. ನಿಮಗೆ ಇದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಾನೇನಾದರೂ ಮಿಸ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ ಕಮೆಂಟ್ಗೆ. ಸೊ
ಇದಾಗಿತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಥೈಲ್ಯಾಂಡ್ ಬ್ಲಾಗ್ಸ್ ಎಲ್ಲನೂ ನೋಡಿ. ಇಟ್ಸ್ ಅ ವೆರಿ ಫನ್ ಬ್ಲಾಗ್ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.